ಜ್ಞಾನಶುದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದ ಜಗದೀಶ್ವರನ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ, ಪರಮಾತ್ಮನ ಸ್ವರೂಪಿಗಳೇ ಆದ ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರಾದ ಭಕ್ತರ ಪಾಲಿನ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳೇ ಮನೋವಾಕ್ಕಾಯಗಳಿಂದ ನಮಿಸಿ, ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಹಣಮಣಿಗೂ ಪ್ರಿಯ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಸಂತೋಷ. ಶ್ರೀಮನ್ಯಜಿಗುಣ ಶಿವಯೋಗಿಗಳು ಮೈಸೂರ ಪ್ರಾಂತದ ರಾಜರು. ರಾಜರು ಅಂತ ಯಾರಿಗಂತಾರೆ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತು. ಮನಸ್ಸಿಗೆ ಹೆಂಗೆ ಬರ್ತದ ಹಂಗೆ ಆಡೋರು ನಡೆಯೋರು ನುಡಿಯೋರಿಗೆ ರಾಜ. ಆ ರಾಜರು ಪೂರ್ವಕಾಲದಲ್ಲಿ ಅಂಥವರಿಗೆ ರಾಜರು ಮಾಡ್ತಿದ್ರು ಯಾರು ಗುರು ಸನ್ನಿಧಾನದಲ್ಲಿ ಇದ್ದು ಗುರುಗಳಲ್ಲಿ 12 ವರ್ಷ ಪರ್ಯಂತರವಾಗಿ ಸೇವೆ ಮಾಡಿ ಸಮಸ್ತ ವಿದ್ಯೆಗಳ ಪ್ರಾಪ್ತಿ ಮಾಡಿಕೊಂಡಿದ್ದರು. ಅಂಥವರಿಗೆ ಯುವರಾಜನಿಗೆ ರಾಜ ಪದವಿಯನ್ನು ಕಟ್ತಿದ್ರು ಅಂತ ನೀವು ಓದಿರಿ ಕೇಳಿರಿ. ಬಹುಶಃ ಎಲ್ಲರಿಗೆ ರಾಜರು ಮಾಡಲಿಕ್ಕೆ ಬರಂಗಿಲ್ಲ. ಅವರಲ್ಲಿ ವಿಶೇಷವಾದ ಗುಣಗಳು, ಧೈರ್ಯ, ವಿನಯ, ದಯ ಇವೆಲ್ಲ ಇದ್ರೆ ಅಂಥವರಿಗೆ ರಾಜರನ್ನಾಗಿ ಮಾಡ್ತಾ ಇದ್ರು. ಅಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸಮಸ್ತ ರಾಜ್ಯವನ್ನು ತ್ಯಾಗ ಮಾಡಿ ಗುರುಗಳಿಗೆ ಶರಣಾಗತರಾಗಿ ತಪಶ್ಚರ್ಯವನ್ನು ಆಚರಿಸಿ ಗ್ರಂಥವನ್ನು ಜಗತ್ತಿನ ಕಲ್ಯಾಣಕ್ಕಾಗಿ ಬರೆದರು. ಅದಕ್ಕೆ ಕೈವಲ್ಯ ಪದ್ಧತಿ ಅಂತ. ಸಮಸ್ತ ಜೀವಗಳಿಗೆ ಪರಮಾತ್ಮನು ಕೃಪಾವಂತನೂ ಕರುಣಾವಂತನೂ ಇರುವುದರಿಂದ, ನಾವೆಲ್ಲರೂ ಅವರ ಪುತ್ರರಾಗಿರುವುದರಿಂದ ಪುತ್ರರಿಗೆ ಪಿತಾ ಸಮನಾಗಿ ಹಂಚಿಕೊಡುವಂತೆ ಭಗವಂತನು ಕೂಡ ಸಮಸ್ತ ಸ್ವಭಾವದ ಜನರಿಗೆ ಅವರು ಸತ್ವಗುಣವೇ ಇರಲಿ, ರಜೋಗುಣವೇ ಇರಲಿ, ತಮೋಗುಣವೇ ಇರಲಿ, ಸಮನಾಗಿ ಆತನು ಜಗತ್ತನ್ನು ನಮಗೆ ದಯಪಾಲಿಸಿದ. ಎಲ್ಲರಿಗೂ ಅದೇ ಭೂಮಿ, ಎಲ್ಲರಿಗೆ ಅದೇ ನೀರು, ಎಲ್ಲರಿಗೆ ಅದೇ ಬೆಂಕಿ, ಎಲ್ಲರಿಗೆ ಅದೇ ಸೂರ್ಯ. ಪರಂತು ಅಲ್ಲಿ ಇದ್ದು ತನ್ನ ಗುಣವರ್ತನೆಗಳಿಂದ ಪುಣ್ಯ ಪಾಪವನ್ನು ಗಳಿಸಿ ಸ್ವರ್ಗ ನರಕಕ್ಕೆ ಹೋಗಿ ಸುಖ ದುಃಖವನ್ನು ಪಡೆಯತಕ್ಕಂಥವರು ನಾವೆಲ್ಲರೂ ಇದ್ದೇವೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಬಹು ಸಮಾಜದಲ್ಲಿ ನಾವಿದ್ದೇವೆ. ಇದು ಮನೆಯ ಮೊದಲು ಪಾಠಶಾಲೆ. ಅದು ಜಗತ್ತು ಒಂದು ಪಾಠಶಾಲೆ. ಅದು ನಿಮಗೆ ಕಲಿಯಕ್ಕೆ ಯಾರು ಮಾಡಿದವರು ಹೆಂಗೆ ಅದಾರ, ಏನಾಗ್ಯದ ಅಂತಕ್ಕಂಥದ್ದು ಕಣ್ಣಿಲೆ ನೋಡ್ತೀವಿ, ಕಿವಿಲೆ ಕೇಳ್ತೀವಿ. ಪರಂತು ನಾವು ಅನುಸರಿಸಲಿಕ್ಕೆ ಬುದ್ಧಿವಂತರಾಗುವುದಿಲ್ಲ. ಮತ್ತು ಅದನ್ನೇ ಮಾಡ್ತೇವೆ, ಅದೇ ತಪ್ಪ ಮಾಡ್ತೇವೆ, ಅದೇ ಮಾತಾಡ್ತೇವೆ, ಅದೇ ಶಬ್ದ ಕೇಳ್ತೇವೆ ಮತ್ತು ಅಲ್ಲಿಗೆ ಹೋಗ್ತೇವೆ. ಇದು ನಮ್ಮ ಆತ್ಮಾಪರಾಧ ಅಂತಾರೆ. ಅಪರಾಧ ಯಾರು? ನಾನೇ ಮಾಡಿದ ಅಪರಾಧ. ಇದು ಜಗತ್ತಿನಲ್ಲಿ ಅಪರಾಧಕ್ಕೆ ಶಿಕ್ಷೆ ಅದ ಅನ್ನೋದು ಗೊತ್ತದ ನಿಮಗೆ. ಆ ಶಿಕ್ಷೆ ಕೆಲವೊಬ್ಬರಿಗೆ ಕಾಣ್ತವೆ, ಕೆಲವೊಬ್ಬರಿಗೆ ಕಾಣಂಗಿಲ್ಲ. ಆಳು ಮಂದಿ ನೋಡಕ್ಕೆ ಚಂದ ಇರ್ತಾರೆ, ರೂಪವಂತಿರ್ತಾರೆ, ಶ್ರೀಮಂತರಿರ್ತಾರೆ, ಎಲ್ಲ ಇರ್ತಾರೆ. ಅವ್ರ ದುಃಖ ಅವರಿಗೆ ಗೊತ್ತಿರ್ತಾರೆ. ಯಾಕೆ? ಎಲ್ಲೆಲ್ಲಿ ಬೆಂಕಿ ಅದ ಅದು ಸುಡ್ತದೆ. ಸುಡೋದಕ್ಕೆ ಬೆಂಕಿ ಅಂತಾರೆ. ಹಂಗೆ ದುಃಖ ಕೊಡೋದಕ್ಕನೇ ಪಾಪ ಅಂತಾರೆ.
ಎಲ್ಲಿ ದುಃಖದ ಅಲ್ಲಿ ಪಾಪದ. ಅದಕ್ಕೆ ಮಹಾನುಭಾವರು, ಕೃಪಾವಂತರು, ಕರುಣಾವಂತರು, ದಯಾವಂತರು ನಮ್ಮೆಲ್ಲರ ಜಗತ್ತಿಗೆ ಪುತ್ರವತ್ ಪಾಲನೀಯಂ, ಮಕ್ಕಳಂತೆ ಜೋಪಾನ ಮಾಡಲಿಕ್ಕೆ ಹಲವು ಉಪಾಯಗಳನ್ನು, ಅಪಾಯವನ್ನು ಕಳೆಯಲಿಕ್ಕೆ ಹೇಳಿದ. ಬಹಳ ಸುಂದರವಾದ ಮಾತು ಅವರು ಮಹಾತ್ಮರು ಹೇಳಿದರು. ನಾವು ಒಂದೇ ಕೇಳ್ಕೋತ ಬಂದೇವೆ, ಹಿಂದೆ ಕೇಳಿದ್ದೇವೆ ನಾವು. ಮನುಷ್ಯನಿಗೆ ಪರಮಾತ್ಮ ಎಲ್ಲರಿಗೂ ಕೂಡ ಆನಂದ ಪಡೀಲಿಕ್ಕೆ 3 ವಸ್ತು ಪುಕ್ಕಟೆ ಕೊಟ್ಟನು. ಒಂದು ಶರೀರ, ಎರಡನೇದು ಮಾತು ವಾಣಿ, ಮೂರನೇದು ಒಂದು ಮನಸ್ಸು. ಬಡವರಲ್ಲಿ ಅದ, ಶ್ರೀಮಂತರಲ್ಲಿನೂ ಶರೀರದ, ಮಾತು ಅದ, ಮನಸ್ಸು, ಹೆಣ್ಣಿಗದ, ಗಂಡಿಗದ. ಪ್ರತಿಯೊಂದು ಪಕ್ಷಿಗಳು ತಮ್ಮದೇ ಆದ ಮಾತುಗಳನ್ನು ಮಾತಾಡ್ತವೆ. ಕಾಯಿ ಆಡುವ ಮಾತು ಬೇರೆ, ಕೋಗಿಲು ಆಡುವ ಮಾತು ಬೇರೆ, ಪಶು ಪಕ್ಷಿಗಳು ಆಡುವ ಮಾತು ಬೇರೆ. ಅವು ಮಾತಾಡ್ತಾವೆ, ಅವರು ಭಾಷೆ. ಇಂಗ್ಲೀಷನ್ನ ಮಾತಾಡ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ. ಫ್ರೆಂಚ್ ಮಾತಾಡ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ. ನಮ್ಗೆ ಗೊತ್ತಾಗದಿದ್ದ ಮಾತ್ರಕ್ಕೆ ಅವ್ರ ಮಾತು ಬರಂಗಿಲ್ಲ ಅಂತ ಅರ್ಥ ಅಲ್ಲ. ಹಂಗೆ ಪಶು ಪಕ್ಷಿಗಳು ಸುಖ ದುಃಖ ಬೇಕು ಬೇಡ ಅವರದೇ ಅದರ ಭಾಷೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇದು ಪರಮಾತ್ಮನ ಕೃಪಾ. ಇವು 3 ವಸ್ತುಗಳು ನಿಮಗೇನು ಪರಮಾತ್ಮ ಕೊಟ್ಟಾನ, ಆ ಪರಮಾತ್ಮ ಋಣವನ್ನು ನಾವು ಎಂದೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಏನದು? ಒಂದು ಶರೀರ, ಎರಡನೇದು ಮಾತು, ಮೂರನೇದು ಮನಸ್ಸು. ಇವು 3 ಪರಮಾತ್ಮ ಕೊಟ್ಟಾನ. ಇವು 3ರಿಂದ ನಾವು ಪರಮಾತ್ಮ ತಕ್ಕ ಮುಟ್ಟಲಿಕ್ಕೆ ವ್ಯವಸ್ಥೆನೂ ಮಾಡಿದ್ವಿ. ಎಷ್ಟು ಚಂದನ ಪರಮಾತ್ಮ ಕೃಪಾ ಅದ. ಎಷ್ಟು ನಮ್ಮ ಮೇಲೆ ದಯ ಪರಮಾತ್ಮ. ಜಗತ್ತಿನೊಳಗೆ ತಾಯಿಗಿಂತಲೂ ತಂದೆಗಿಂತಲೂ ಹೆಚ್ಚಿಗೆ ಪ್ರೀತಿ ನಮ್ಮ ಮೇಲೆ ಕರುಣಾ ಉಳ್ಳವರು ಅಂದ್ರೆ ಪರಮಾತ್ಮ. ಅದಕ್ಕೆ ಅವನಿಗೆ ತಂದೆ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗ ನೀನೇ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಘ ಅಂತ ಬಸವಣ್ಣವರು ಹೇಳಿದಂತೆ ನಮಗೆ ಅತ್ಯಂತ ಸಮೀಪವಾಗಿರತಕ್ಕಂಥ ಪರಮಾತ್ಮ ಗುರುನಾಥ. ತಾಯಿ ಹೊರಗದ, ಇನ್ನೊಂದು ರೂಮ್ನಾಗದ, ಇನ್ನೊಂದು ಜಗದಾಗದ. ತಂದೆ ಬೇರೆ ಕಡೆ ಇದ್ದಾನೆ, ಅಣ್ಣ ತಮ್ಮ ಬೇರೆ ಕಡೆ. ಯಾರಿಗೆ ನಾವು ಸಲುತಾರಂತ ಅಂತೇವಿ. ನಮ್ಮ ಅಪ್ಪ ಕಾಯ್ತಾನೆ, ನಮ್ಮ ಮಗು ಕಾಯ್ತಾಳೆ, ನಮ್ಮ ಅಣ್ಣ ಕಾಯ್ತಾನೆ ಅಂತೀರಿ. ಅವ್ರು ಎಷ್ಟಾದ್ರೂ ದೂರದಾಗ. ಎಲ್ಲಕ್ಕಿಂತ ಜಗತ್ತಿನ ನಾವು ಸಮೀಪ ಆಗಿ ನಾವು ಅನಿಮಿತ್ಯ ಬಂಧು ಆಗಿರೋ ಪರಮಾತ್ಮ ಇಲ್ಲೇ ಹೃದಯ ಸರ್ಜುನ ತಿಷ್ಠ. ಪರಮಾತ್ಮ ಇಲ್ಲೇ ಅದ. ನಂಬಿ ಕರೆದರೆ ಒಯ್ಯನ್ನ ಶಿವನು, ನಂಬರೇ ನಚ್ಚದೆ ಬರೆದ ಕರೆಗಳು. ಪರಮಾತ್ಮ ಅದ. ಸಿದ್ದರಾಮಯ್ಯ ಕರೆದ, ಕೊಳನೊಳಗ ಕರೆದ, ಮಲ್ಲಯ್ಯ ಅಂತ ಕರೆದ, ಓಡಿ ಬಂದು ಪರಮಾತ್ಮ ಹಿಡದು. ಪ್ರಹ್ಲಾದ ಕರೆದ, ಪರಮಾತ್ಮ ಕರೆದ, ಕಂಬನಂದು ಹೊರಗೆ ಬಂದ. ಇಲ್ಲ ಅದಾನ ಕಂಬದಾಗ ಅದಾನ ಪರಮಾತ್ಮ, ಗುಡ್ಡದಾಗ ಅದಾನ ಪರಮಾತ್ಮ, ಎಲ್ಲದರಲ್ಲಿ ಪರಮಾತ್ಮ ಅದಾನ. ಅಣುರೇಣು ತರಣ ಕಾಷ್ಟದಲ್ಲಿ ಪರಮಾತ್ಮ ಅದಾನ. ಪರಮಾತ್ಮ ಇಲ್ಲ ಜಗನೇ ಇಲ್ಲ. ಗಾಳಿ ಬೆಳಕು ಇಲ್ಲದ ಜಗ ಇಲ್ಲ, ಆಕಾಶ ಇಲ್ಲದ ಜಗ ಇಲ್ಲ, ಹಾಗೂ ಪರಮಾತ್ಮ ಇಲ್ಲದ ಜಗ ಇಲ್ಲ. ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಭೂಮಿಯೊಳಗೆ ಬಂಗಾರದ ಕಾಣಂಗಿಲ್ಲ. ಅಗಿಬೇಕು, ಅದನ್ನು ಪುಡಿ ಮಾಡಬೇಕು, ಅದನ್ನು ಸೋಸಬೇಕು, ಕಾಸಬೇಕು. ಕಬ್ಬು ಬಂಗಾರ ಬರ್ತದೆ. ಎಲ್ಲ ಕಡೆ ಭೂಮಿಯಾಗ ಕಬ್ಬಣದ, ಭೂಮಿಯಾಗ ತಾಮ್ರದ, ಭೂಮಿಯಾಗ ಬಂಗಾರದ, ಭೂಮಿಯಾಗ ಬೆಳ್ಳದ, ಏನು ಮೇಲದ. ಜಗತ್ತಿನೊಳಗೆ ಎಲ್ಲ ಭೂಮಿಯಾಗ ಅದು. ಎಲ್ಲರಿಗೂ ಸಿಗೋದಿಲ್ಲ, ಎಲ್ಲರಿಗೂ ಸಿಗೋದಿಲ್ಲ. ಅದು ಭಾಳ ಪ್ರಯತ್ನ ಬೇಕು, ಅಡ್ಡಬೇಕು, ಅರಿಬೇಕು, ಸುರಿಬೇಕು, ನೀರಾಗ ಅಂದ್ರೆ ಸಿಗುತ್ತೆ. ಆಗ ಪರಮಾತ್ಮ ಕೂಡಿ ಎಲ್ಲ ಕಡೆ ನಿನ್ನೆಲ್ಲದ ತಾವು ಎಲ್ಲಿ ಉದಯ. ಪರಮಾತ್ಮ ಇಲ್ಲದ ಜಗ ಎಲ್ಲದ. ಸರ್ವತ್ರ ವರ್ತತೆ. ಪರಮಾತ್ಮ ಎಲ್ಲ ಕಡೆ ಅದಾನ, ಕಾಣಂಗಿಲ್ಲ.
ನೀ ಚಸ್ಮಾನೇ ಹಾಕ್ಕೊಂಡಿಲ್ಲ. ಕಣ್ಣಿದ್ದು ಕಾಣದ ಕುರುಡನಿವನು, ಕಣ್ಣಿದ್ದು ಕಾಣದ ಕುರುಡನಿ, ಕುರುಡಿದ್ದು ಕುಡ್ಡಿದ್ದಿ. ನಾಮರೂಪ ನೋಡುವ ಕಣ್ಣು ನಿನಗದವ, ಅಸ್ಥಿಭಾತಿ ಪ್ರಿಯ ನೋಡುವ ಕಣ್ಣು ನಿನಗಿಲ್ಲ. ಅದಕ್ಕೆ ಬೇರೆ ಕಣ್ಣು ಬೇಕು, ಇದು ಕಾಣಂಗಿಲ್ಲ. ಅದಕ್ಕೆ ದುರ್ಬಿನಿ ಹಚ್ಚಬೇಕು. ಅದೊಂದು ಕಣ್ಣದ ಅಸ್ಥಿಭಾತಿ ಪ್ರಿಯ, ಭಕ್ತಿಯ ಕಣ್ಣ, ಜ್ಞಾನದ ಕಣ್ಣ. ಆ ಚಸ್ಮಾ ಹಾಕೋರಿ, ಪರಮಾತ್ಮ ಕಾಣ್ತಾನ. ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಹೆಂಗ ಬಸವಣ್ಣ ಎಲ್ಲದರ ದೇವ್ರ ಕಂಡ್ರಲ್ಲಿ, ಕಳ್ಳನೊಳಗೆ ದೇವರು ಕಂಡ್ರು. ಕೂಡಲ ಸಂಗಮನ ಬೇರಿಲ್ಲ, ಎಲೆ ಚಾಂಡಾಲಗಿತ್ತಿ ಅಂತ ಮಾತ್ರಿ. ಹೆಂಡತಿ ಕೊಳ್ಳದ ಸರ ಕಳ್ಕೊಳಕ್ ಹೋದ್ರೆ ಆಗಿ ಕೈ ಜಾಡಿಸ್ತಾಳ. ನೀಲಾಂಬಿಕೆ ಚೀರ್ತಾಳೆ. ಕಳ್ಳ ನಿಂದಿರ್ತಾನ ಮೂಲ್ಯಾಗ ಅಂಜಿ. ಬಸವಣ್ಣಗೆ ಆ ಕಳ್ಳ ಹೆಂಗ್ ಕಂಡ? ನಮ್ಮ ಮನ್ಯಾಗ ಹೆಂಡತಿನೇ ಕಳ್ಳ ಕಾಣ್ತಾವ, ಮಕ್ಕಳೇ ಕಳ್ಳ ಕಾಣ್ತಾವ. ನಮ್ಗೆ ಹೆಂಡತಿ ಕದ್ದಾಳ, ಮಕ್ಕಳು ಕದ್ದಾವ. ಕಳ್ಳ ಬಸವಣ್ಣ ಮನೆಗೆ ಬಂದಂತ ನಾವ ಎಲ್ಲಿ ಚಾಂಡಾಲಿಗಿತ್ತಿ ತೆಗೆದು ಕೊಡು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಬೇರಿಲ್ಲ ಕಾಣಿದೆ. ಅಯ್ಯನ ಕೈಯ ನೋಡಿತ್ತು, ಕೊಡು. ಕಳ್ಳನ ಕೈ ನೋಯ್ತದಂತ ಹೆಂಗ್ ಬಸವಣ್ರಿ? ಕೊಡು. ನೋಡಬೇಕು, ಕಣ್ಣು ಬೇಕು ಮನುಷ್ಯನಿಗೆ, ಹೃದಯ ಬೇಕು ಮನುಷ್ಯನಿಗೆ, ಭಾವ ಬೇಕು ಮನುಷ್ಯನಿಗೆ. ಭಾವಹೀನ ಮನುಷ್ಯ ಹಣ ಇದ್ದಾನೆ. ಹಣ ಜೀವಂತ ಹಣ ಅಂತಾರೆ. ಯಾರಲ್ಲಿ ಪರಮಾತ್ಮನ ಭಾವಿಲ್ಲ, ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ಆ ಮನುಷ್ಯ ಹಣ ಇದ್ದಾನೆ. ಮನುಷ್ಯ ಅಲ್ಲ, ಜೀವಂತ ಅಲ್ಲ. ಪರಮಾತ್ಮನ ಪಾಲಿಗೆ ಸತ್ತಾರ ಅವರು. ಹಣ ಬರೀ ನಾನು ನಂದು ಸಂಸಾರ ಮಾಡ್ತಾನಲ್ಲ, ಪರಮಾತ್ಮನ ಮರೆತಾನ, ದೇವರನ್ನು ಕಾಣಂಗಿಲ್ಲಲ್ಲ, ದೇವರ ದಾರಿ ಹಿಡಿದಿಲ್ಲ, ಅದು ಜೀವಂತ ಹಣ. ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಅಯ್ಯ, ಲಕ್ಷ್ಯ ಇಡು. ಪರಮಾತ್ಮ ಅತ್ಯಂತ ವಸ್ತು, ಪ್ರಿಯಕರವಾದ ವಸ್ತು, ಮತ್ತೊಮ್ಮೆ ಸಿಗಲಾರದ ವಸ್ತು ನಮಗೆ ಕೊಟ್ಟಿದ್ದಾನೆ. ಯಾವ ಜನ್ಮದ ಪುಣ್ಯದ ಫಲವಿದೆಂದು ಕುರು ಹಿಡಿ ಅನ್ನೋದು. ಯಾವ ಜನ್ಮದ ಪುಣ್ಯ ರೀ ಇಂಥ ಶರೀರ, ಅಂಥ ಶರೀರ, ಕೇಳುವ ಕಿವಿ, ನೋಡುವ ಕಣ್ಣ, ಮಾತನಾಡುವ ಬಾಯಿ ಅಲ್ಲ, ಗುರು ಸೇವೆ ಮಾಡತಕ್ಕಂಥ ಶರೀರ ಎಲ್ಲಿ ಸಿಕ್ಕಿತ್ರಿ? ಕತ್ತಿ ಕುದುರೆ ದನ ಮಾಡ್ತಾವ. ಪರಮಾತ್ಮ ನೋಡು ಕಣ್ಣು ಕೊಟ್ಟಿದ್ದಾನೆ. ಅವನ ವಚನಾಮೃತ ಹಾಡ್ತಕ್ಕಂಥ ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಎಂಥದ್ದು ಕೊಟ್ಟನ ಪರಮಾತ್ಮ. ಎಂಥ ಕಣ್ರಿ? ದೇವರನ್ನು ನೋಡುವ ಕಣ್ಣು, ಶಾಸ್ತ್ರವನ್ನು ಪರಮಾತ್ಮನ ಕೇಳುವ ಕಣ್ಣು, ಪರಮಾತ್ಮನ ಹಾಡುವ ಬಾಯಿ, ಪರಮಾತ್ಮನ ಪೂಜೆ ಮಾಡತಕ್ಕಂತಹ ಕೈ, ಮಂದಿರ ಪ್ರದಕ್ಷಿಣೆ ಮಾಡತಕ್ಕಂಥ ಕಾಲ. ಎಂಥ ಭಾಗ್ಯ ರೀ ನಮ್ಮದು, ಎಂಥ ಭಾಗ್ಯ. ದನ ಮಾಡ್ತಾವ, ಅದಕ್ಕೂ ಬಾಯಿ ಅದ. ಶಿವ ಅಂತದೆ, ಪರಮಾತ್ಮನ ಹಾಡ್ತದೆ, ಗುರುವಿನ ಹೊಗಳ್ತದೆ. ಇಲ್ಲ, ಎಂಥ ಅಪರೂಪದ ಶರೀರ ಇದು. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ ಇದು. ಎಂಥ ಪವಿತ್ರವಾದ ಶರೀರ. ಏನು ಮಾಡ್ತೀರನ್ನೋ ಪ್ರಜ್ಞೆ ನಿಮಗಿಲ್ಲ. ಈ ಕಣ್ಣು ಸಾಮಾನ್ಯ ಪ್ರಾಣಿ ಅಂತ ಹೆಂಡ್ರ ಮಕ್ಕಳು ನೋಡಕ್ ಕೊಟ್ಟದ. ಈ ಕೈ ಕೇವಲ ಪ್ರಾಣಿ ತಿಂತಾವಂತ ಆಹಾರ ನಮ್ಗೆ ಕೊಟ್ಟದ. ಈ ಬಾಯಿ ಅದಕ್ಕೆ ಕೊಟ್ಟನ ಪರಮಾತ್ಮ. ಆ ದನಕ್ಕೂ ನಿನಗೇನು? ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಕುಸುರಬಾರದು. ಮಹಾತ್ಮರದು ಧಟ್ ದನಕ್ಕೆ ನಿನಗೆ ಏನಂತರದು? ಏನಂತರದ? ಬರೀ ತಿನ್ನಕ್ಕೆ ಬಾಯಿ ಅದ, ಬರೀ ನೋಡಕ್ಕೆ ಕಣ್ಣದ, ಏನಾರು ಕೇಳಕ್ಕೆ ಕಿವಿ ಅದ? ಇಲ್ಲ. ಪರಮಾತ್ಮ ನೋಡಕ್ಕೆ ಕಣ್ಣದ, ಪರಮಾತ್ಮ ಬಗ್ಗೆ ಕೇಳಕ್ಕೆ ಕಿವಿ ಅದ, ಪರಮಾತ್ಮನ ಪೂಜಿಸಕ್ಕೆ ಕೈ ಅದಾವ, ಮಂದಿರ ಸುತ್ತಕ ಕಾಲದವ.
ಆ ಕಾಲಿಂದ ಏನು ಗತಿ ಮಾಡಿದೆ, ಆ ಕೈಲಿ ಏನು ಗತಿ ಮಾಡಿದೆ, ಆ ಕಣ್ಣಿಗೆ ಏನು ಮಾಡಿದೆ, ಆ ಬಾಯಿಗೆ ಏನು ಮಾಡಿದೆ. ಎಂಥ ಮೂರ್ಖನಿದ್ದಿ. ಅದಕ್ಕೆ ಕಡಿಗಂದರು ಭಜ ಗೋವಿಂದ ಮೂಢಮತೆ. ಹೇ ಮೂರ್ಖ, ಪರಮಾತ್ಮನನ್ನು ಹಾಡು, ಪರಮಾತ್ಮನನ್ನು ಕೇಳು, ಪರಮಾತ್ಮನನ್ನು ನೋಡು, ಪರಮಾತ್ಮನನ್ನು ಮುಟ್ಟು, ಪರಮಾತ್ಮನನ್ನು ಸೇವಿಸು. ಇದೇ ಮನುಷ್ಯ ಜನ್ಮದ ಫಲ. ಮಕ್ಕಳು ಹಡೆದು ಮನೆ ಕಟ್ಟಿ ಮಾಡ್ಯ ಕಟ್ಟುವುದು ಮನುಷ್ಯ ಜನ್ಮದ ಅಲ್ಲ. ಮನುಷ್ಯನ ಜೀವನದ ಫಲ ಎಲ್ಲಿಂದ ಬಂದಿದೆ ಅಲ್ಲಿ ವಾಪಸ್ಸು ಹೋಗುವುದು ಅಲ್ಲ. ನೀವು ಅಲ್ಲಿಗೆ ಹೋಗ್ತೀರ, ನೀವು ಎಲ್ಲಿ ಹೋಗ್ತೀರಿ? ಮನೆಗೆ ಹೋಗ್ತೀರಿ. ನೀವು ಬಂದಿರಿ ಎಲ್ಲಿಂದ? ಪರಮಾತ್ಮನೇ. ನಾವು ಹೋಗೋದು ಅಲ್ಲಿಗೆ. ಅದಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಹೋಗೋಕ್ಕೆ ಏನೇನು ಬೇಕು ಆ ಸಾಮಗ್ರಿಗಳನ್ನು ಗೊಳೆ ಮಾಡಬೇಕು. ಪರಮಾತ್ಮ ನನಗೆ ಎಲ್ಲನೂ ಕೊಟ್ಟಾನ್ರಿ, ಎಲ್ಲನೂ ಕೊಟ್ಟಿದೆ. ದೇಹ ಕೊಟ್ಟಿಲ್ಲ, ಶರೀರ ಕೊಟ್ಟು. ಎಂಥ ಶರೀರ ಇದು, ಎಂಥ ಶರೀರ! ಇದಕ್ಕೆ ಕಿಮ್ಮತ್ತಿಲ್ರಿ, ಬೆಲೆ ಕಟ್ಟಕ್ಕೆ ಬರಂಗಿಲ್ಲ. ಎಲ್ಲದಕ್ಕೆ ಜಗತ್ತಿಗೆ ಬೆಲೆ ಕೊಟ್ಟಿರಿ, ರೊಕ್ಕ ಬಂಗಾರ ಎಲ್ಲದಕ್ಕೆ ಕಿಮ್ಮತ್ತು ಕಟ್ತೀರಿ. ಇದು ಎಷ್ಟು ಕಿಮ್ಮತ್ತಿದ್ರಿ? ಎಷ್ಟು ಕಿಮ್ಮತ್ತು? ಕಣ್ಣು ಹೋದವ್ರು ಕಣ್ಣು ಹಾಕ್ತೀರಿ, ಎಷ್ಟು ಕಿಮ್ಮತ್ತು? ಕಿವಿ ಹೋದ್ರೆ ಕಿವಿ ಮಿಷನ್ ಹಿಡಿತೀರಿ, ಎಷ್ಟು ಕಿಮ್ಮತ್ತು? ಹಾರ್ಟ್ ಆಪರೇಷನ್ ಮಾಡಿದ್ರೆ ಎಷ್ಟು ಕಿಮ್ಮತ್ತು? ಅನಂತ ಕಿಮ್ಮತ್ತು. ಈ ಜಗತ್ತಿನೊಳಗೆ ಇದರಷ್ಟು ಕಿಮ್ಮತ್ತಿನ ವಸ್ತುನೇ ಇಲ್ಲ. ಆದರೆ ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಇಂಥ ಪವಿತ್ರವಾದ ದೇಹವನ್ನು ಸ್ವತಃ ಸ್ವಲ್ಪ ವಿಚಾರ ಮಾಡಿರಿ. ಯಾವಾಗಾರ ಮಕ್ಕಳು ಎದ್ದು ವಿಚಾರ ಮಾಡಿ, ನಾನು ದನದಕ್ಕಿಂತಲೂ ಹೆಚ್ಚಿಗೆ ಏನು ಕೆಲಸ ಮಾಡಕತ್ತೀನೇನು ಇಲ್ಲ. ಪಶು ಪಕ್ಷಿಗಳು ಅವು ಗಂಡ ಹೆಣ್ತಾ ಆಗ್ತಾವ, ಅವು ಮಕ್ಕಳು ಹಿಡ್ತಾವ. ನೀವು ದೊಡ್ಡ ಮನೆ ಕಟ್ತೀರಿ, ಅವು ಗುಡಿಸಲು ಕಟ್ತಾವ. ಜಗತ್ತಿನಾಗ ಯಾವ ಕಟ್ಟಿಲ್ಲ, ಯಾವ ಮಾಡಿದ್ರು. ಅದಕ್ಕಿಂತ ಹೆಚ್ಚಿಗೆ ನೀವು ಏನು ಮಾಡಿದಿ? ಇಲ್ಲ. ಆ ಪಕ್ಷಿಗಿಂತ ಕಡಿ. ಪಕ್ಷಿಗಳು ಎರಡು ಗಂಡ ಹೆಂಡತಿ ಕೂಡಿ ಮಕ್ಕಳು ಹಳೆದು ಅಂತಂದರೆ ನಡ್ರಿ, ಭಾಳ ಮಜಾ ಹೇಳ್ತೇನೆ ನೋಡ್ರಿ. ನಿಮ್ಗೆ ಗೂಡದಾಗಿರ್ತಾವ ಮರಿಗೆ ಪಕ್ಕ ಬರ್ತಾವ. ಅವು ಹಾರಿ ಹೋಗಿ ಬಂದು ಗುಟ್ಟಕ್ಕೆ ಹಾಕ್ತದೆ, ಮತ್ತೆ ಹೋಗ್ತದೆ. ಅವು ಹಂಗೇ ಕುಂಡಿರ್ತಾವ ಒಳಗೆ. ನಮ್ಮವು ಹಾರಿ ಹೋಗಳ, ಅಪ್ಪ ಹಾರಿ ಹೋಗಿ ನಾವು ಹೋದ್ರೆ ಸಾಯ್ತೀನಿ, ಕೆಳಗೆ ಬೀಳ್ತೀನಿ ಅಂತ ತಿಳ್ಕೊಂಡ್ರು ಕೂಸುಗಳು ಮರಿಗಳು ದೊಡ್ಡ ಆದ್ರೆ ಹಾರಕ್ಕೆ ಅಂಜುತ್ತಾವ. ಆ ತಾಯಿ ಭಾಳ ಶಾಣೆ ಇರ್ತದೆ. ನನ್ನ ಕೂಸ ಇದು ಮರಿ ಹಾರಕ್ಕಲ್ಲ, ಹಿಂಗೆ ಹಂಚ್ಕೊಂಡು ಕುಂತಂದ್ರೆ ಹೆಂಗೆ ಹಾರ್ತ ತಿಳ್ಕೊಂಡು ಒಂದು ದಿವ್ಸ ಕೆಲಸ ಮಾಡ್ತದೆ. ಏನು ಕಟ್ಟಿದ ಕೂಡ ಪಟ ಪಟ ಬಾಯಿಲಿ ಹರಿದು ಕೆಳಗೆ ಚೆಲ್ಲಿ ಬಿಡ್ತವೆ. ಮರಿ ಕೆಳಗೆ ಬಿಡ್ತದೆ, ಹಾರ್ತದೆ. ಹಾರಕ್ಕೆ ಚಾಲು ಮಾಡಿದ್ರೆ ಹಾರೇ ಬಿಡ್ತವೆ. ಕಲಿಸ್ತಾವ ಹಾರಕ್ಕೆ. ಎಲ್ಲ ದನ ಕಲಿಸ್ತಾವಲ್ಲ, ಎಲ್ಲ ಪ್ರಾಣಿ ಕಲಿಸ್ತಾವಲ್ಲ. ಬಾಯಿ ಗುಟಿ ಇಟ್ಟು ಕಲಿಸ್ತಾವ. ನಾವೇನು ಕಲಿಸಿದೀವಿ? ನಮ್ಮಂಥ ಶ್ರೇಷ್ಠ ನಾ ದನ ಅಲ್ಲ, ಕತ್ತೆ ಅಲ್ಲ, ಕುದುರೆ ಅಲ್ಲ, ಆನೆ ಅಲ್ಲ, ಏನಲ್ಲ, ನಾ ಮಾನವ ಇದ್ದೀನಿ, ಮನುಷ್ಯ ಇದ್ದೀನಿ ಅಂತ ನಿಂದು ಹೆಮ್ಮೆ ಹೇಳ್ಕೊತಿ. ನೀ ಏನು ಕಲಿಸಿದಿ ನಿನ್ನ ಮಕ್ಕಳಿಗೆ? ಯಾರದು ಕಲಿಸಿದಿ? ಇಲ್ಲ. ಭಗವಂತನ ಭಜನೆ ಕಲಿಸಿದಿ, ಧ್ಯಾನ ಕಲಿಸಿದಿ, ಚಿಂತನೆ ಕಲಿಸಿದಿ, ಜಪ ಕಲಿಸಿದಿ. ಏನು ಕಲಿಸಿದಿ? ಅದೇ ಮಾಡೋದು, ಉಣೋದು, ತಿನ್ನೋದು, ಹೇ ಊಟ ಮಾಡೋದು, ಮಲಗೋದು, ಮುಂಜಾನೆ ಹೋಗಿ ಬರೋದು. ಇದ್ರ ಬಿಟ್ಟು ಮತ್ತೆ ಮನುಷ್ಯ ಜನ್ಮಕ್ಕೆ ಬಂದ್ರೆ ಖರೆ ತಂದೆ ತಾಯಿ ಅಂತ ಅವರಿಗೆ ಅಂತಾನೆ. ನಮ್ಮಲ್ಲಿ ಅತ್ಯಂತ ತಾಯಿಯಾಗಿ ಹೋಗಿದ್ದಾರೆ. ಗಚ್ಚತಾತ ಯಥಾ ಸುಖಂ. ರಾಮ ಅಡವಿಗೆ ಹೋದರೆ ರಾಮಗೆ ಮಾತ್ರ ಆಕೆ ಶಾಪ್ ಕೊಟ್ಟಿದ್ದು ಹೋಗಕ್ಕೆ 14%. ಸೀತೆಗಲ್ಲ.
ಲಕ್ಷ್ಮಣಗಲ್ಲ. ಎಲ್ಲರೂ ಆದರು. ರಾಮ ತಯಾರಾದ, ಸೀತಾ ನಾ ಹೆಂಗಿರ್ಲಿ ಗಂಡು ಬಿಟ್ಟು ಆಕೆ ಹೋದ್ಲು. ಅಣ್ಣ ತಯಾರಾದ, ನಾ ಹೆಂಗಿರ್ಲಿ ಲಕ್ಷ್ಮಣ. ಸುಮಿತ್ರನ ಮಗ ಬೇರೆ, ಕೌಶಲ್ಯನ ಮಗ ರಾಮ, ಸುಮಿತ್ರನ ಮಗ ಏನಪ್ಪ ಅಂತ ಕೇಳಿದ್ರೆ ಲಕ್ಷ್ಮಣ. ತಯಾರ ಹೇಳ ನಾನು ಬರ್ತೀನಿ ಅಂದ. ಅಪ್ಪ ಹಂಗೆ ಮಾಡಬೇಡಪ್ಪ, ಮನೆಗೆ ಅಪ್ಪ ಅನ್ಕೊಂಡ ನೀ ಬರಬೇಡ, ನೀರು ನನಗೆ ಕೊಟ್ಟರೆ ವನವಾಸ ಹೋಲಿಕೆ ನಿನಗಿಲ್ಲ. ನಿಮ್ಮ ತಾಯಿ ಕೇಳು. ಓಡಿ ಓಡಿ ಹೋಗ್ತಾನೆ ಲಕ್ಷ್ಮಣ. ಸುಮಿತ್ರನ ತಾಯಿ ಮುಂದೆ ನಿಂದಿರ್ತಾನೆ. ಅಮ್ಮ 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 ಅಮ್ಮ, ಯಾಕೆ ಇಟ್ಟು ಗಡಬಡಿ ಮೇಲೆ ಯಾಕೆ ಬಂದು? ಅಮ್ಮ ಜಲ್ದಿ ನನಗೆ ಆಶೀರ್ವಾದ. ಏನು ಅದಕ್ಕೆ? ಅಣ್ಣ ವನವಾಸ ನಡೆದಾನ ಅತ್ತಿಗೆ ಜೊತೆಗೆ. ನಾನು ಹೋಗಲಿಮ್ಮ, ನಾನು ಹೋಗಲಿ. ಕಳಿಸ್ತಾರೆ ಯಾರೇ ನಿಮ್ಮ ಮನೆಗೆ ಕಳಿಸ್ತಾರೆ. ಎಂಥ ಹೆಣ್ಮಕ್ಳಾಗಿದ್ದಾರೆ ನಮ್ಮಂತ. ಕೌಶಲ್ಯಗಿಂತೂ ಶ್ರೇಷ್ಠವಾಗಿರ್ತಕ್ಕಂಥದ್ದಕ್ಕೆ ಬಂದು ಕೇಳ್ತಾನ ಮಗ, ನಾವು ವನವಾಸಕ್ಕೆ ಹೋಗ್ತೀನಿ. ವನವಾಸಕ್ಕೆ ಹೇಳಿಲ್ಲ, ಬರೀ ರಾಮಗೆ ಹೇಳ್ಯಾರವ್ರು, ಯಾರಿಗೆ ಹೇಳಿಲ್ಲ. ವನವಾಸ ಹೋಗ್ಬೇಕಂತ ಕೇಳಕ್ಕೆ ಕೈ ಪರಂತು ಓಡಿ ಬಂದು ಲಕ್ಷ್ಮಣ ಕೇಳ್ತಾನ, ಅಮ್ಮ ಅಮ್ಮ ಅಣ್ಣ ವನವಾಸಗಳು ನಾನು ಹೋಗಲೆ. ಯಾ ತಾಯಿ ಕಳಿಸ್ತಾಳ್ರಿ? ಹೊಟ್ಟೆನ ಕಳ್ಳ. ಬಡವರಲ್ಲ, ರಾಜಕುಮಾರರು. ಸಮಸ್ತ ಸಂಪತ್ತು ಅವರ ಪಾದದೊಳಗೆ ಬಿದ್ದ ಅಂತ ಸಂಪತ್ತಿನ ಒಡೆಯಲಾಗಿರ್ತಕ್ಕಂಥ ಸುಮಿತ್ರ ಎಂಥ ತಾಯಿ ಇರಬೇಕು, ಅಂಥ ತಾಯಿ ಆಗ್ಬೇಕು. ಸನ್ಯಾಸ ಇರ್ತಂದ್ರೆ ಅಯ್ಯಪ್ಪ ಭಾಳ ಚಲೋ ಆಯ್ತು ಹೋಗನ್ಬೇಕು, ಆಗನ್ಬೇಕು. ದೀಪಾವಳಿ ಮಾಡ್ಬೇಕು, ನೀವು ಹೋಳಿ ಹುಣ್ಣಿ ಮಾಡ್ತೀವಿ, ಸನ್ಯಾಸ ಆಗ್ತದೆ ಮಾಡ್ರಿ. ದೀಪಾವಳಿ ನಿಮ್ಮ ಮನೆಯಾಗ ಒಬ್ಬ ಸನ್ಯಾಸ ಹುಟ್ಟಬೇಕು, ಒಬ್ಬರು ಅಕ್ಕ ಮಾದೇ ಹುಟ್ಟಬೇಕು, ಒಬ್ಬರು ಚನ್ನ ಬಸವಣ್ಣ ಹುಟ್ಟಬೇಕು. ಹುಟ್ಟ್ಯಾವಾಗ ಇಂಥವು ಓಣಿಗೆ ಬೇಸರ, ಎಲ್ಲಕ್ಕೆ ಬೇಸರ ಹುಟ್ಟ್ಯಾವ. ಮತ್ತೆ ಇಲ್ಲೇ ಮನೆಯಾಗಿರಲಿ, ಇದೇನು ಮಾಡೋರು? ಸುಮಿತ್ರ ಅಂತಾಳೆ, ಮಗ ಎಂಥ ಮಾತು ಕೇಳಕತ್ತೀಯ ಮಗ. ನೋಡ್ರಿ, ನೋಡು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವಿಂ ವಿದ್ಧಿ ಗಚ್ಚತ ಅಥ ಯಥಾ ಸುಖಂ. ಇಂಥ ತಾಯಿ ಇರ್ಬೇಕ್ರಿ. ಬೇಡ ಅಂತ ಅಳ್ಳಿಲ್ಲ. 14 ವರ್ಷ ಹೋಗ್ತಾನೆ, ಒಂದು ದಿವಸ ಎಲ್ಲ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಅಳ್ತೀರಿ ನೀವು. 4 ದಿನ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಅಳ್ತೀರಿ. ಮಗ ಚಂದ ಮಗ, ಅದು ಬಾ, ಹಿಂಗೆ ಬಾ, ಹಂಗೆ ಬಾ. ಒಂದು ತಾಸು ಮಾತಾಡ್ತೀರಿ, ರೈಲ್ವೆ ತಪ್ಪಿಸ್ತೀರಿ, ಬಸ್ ತಪ್ಪಿಸ್ತೀರಿ. ನಿಮ್ಮ ಹಣಿ ಬರೋದು. ಪರಂತು ಏನು ರಾಜ ಕೊಟ್ಟಾನೆ, ಏನು ಮದಿಯದ ವನವಾಸ. ಬರಿಗಾಲಿ ನಡಿಬೇಕು, ಭೂಮಿ ಮೇಲೆ ಮಲಗಬೇಕು, ಕುದಿಸಿದ ಅನ್ನ ಏನು ತಿನ್ನಬಾರ್ದು. 14 ವರ್ಷ ವನವಾಸ. ಯಾರು ಕಳಿಸ್ತಾರೆ ಮಕ್ಕಳಿಗೆ? ಆಕೆ ಎಷ್ಟು ಸುಂದರವಾಗಿ ಹೇಳ್ತಾಳೆ, ಮಗ ನಾ ಅವ್ವ ದಶರಥ ಅಪ್ಪ ಅಂತ ತಿಳ್ಕೊಬೇಡ, ನಾವು ಅಪ್ಪ ಅವ್ವ ಅಲ್ಲ ಮಗ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವಿಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಇಂಥ ತಾಯಿ ತಂದೆ ಇದ್ರ ಹೆಸರ ಸೂರ್ಯ ಚಂದ್ರ ಇರ್ತದ್ರಿ ಅಮ್ಮ. ಏನಂತಾಳಕಿ? ಮಗ ನಾ ಅಡವಿಗೆ ಹೋಗಿ ಅನ್ಬೇಡಿ. ರಾಮಂ ದಶರಥಂ ವಿದ್ಧಿ. ರಾಮ ಅಣ್ಣಲ್ಲ, ನಿಮ್ಮ ಅಪ್ಪ ಅಂತ ತಿಳ್ಕೊ, ದಶರಥ ಅಂತ ತಿಳ್ಕೊ. ಮಾಂ ವಿದ್ಧಿ ಜನಕಾತ್ಮಜಾಂ, ಸೀತೆಯನ್ನ ನಿಮ್ಮ ಅವ್ವ ಅಂತ ತಿಳ್ಕೊ ಮಗ. ಎಂಥ ಮಾತು ಹೇಳ್ತಾರೆ ಅಣ್ಣನ ಹೆಂಡತಿಗೆ. ನಾನ್ ತಿಳ್ಕೊ. ಮಾಂ ವಿದ್ಧಿ ಜನಕಾತ್ಮಜಾಂ,
ನಾ ಅಡವಿಗೆ ಹೋಗ್ತೀನಿ, ಅರಣ್ಯಕ್ಕೆ ಸುಖಭೋಗ, ಬಂಗಾರದ ಪಲ್ಲಂಗ, ಯಾರೇ ಎಬ್ಸೋರು, ಯಾರೇ ಮಾರಿ ತೊಳೆಯವರು, ಯಾರೇ ಬಾಯಾಗ ತುತ್ತು ಹಾಕೋರು ರಾಜಕುಮಾರರು. ಇಂಥ ಬಂಗಾರದ ಮಹಲ್ ಹೆಂಗೆ ಬಿಟ್ಟು ಹೋದೆ ಅನ್ಬೇಡ. ಅಯೋಧ್ಯಾಂ ಅಟವಿಂಬಿದ್ದಿ, ಆ ಅಡವಿನೇ ಈ ಅಯೋಧ್ಯ ಅಂತ ತಿಳ್ಕೊ. ಮಗ ಹೋಗ್ಯಪ್ಪ ನಿನ್ನ ಕಲ್ಯಾಣ ಆಗಲಿ ಅಂತ ತಾಯಿ ಹರಿಸ್ತಾಳ್ರಿ. ಅಂಥ ತಾಯಿ ಆಗಬೇಕು, ಅಂಥ ತಾಯಿ. ಬೆಂಗಳೂರು ಕಲಿಯಕ್ಕೆ ಹೋದ್ರೆ ಅಳವ್ರು ಅದಾರ ಎಷ್ಟೋ ಮಂದಿ. ಏನು ಸಾಯಂಗಿಲ್ಲ, ಸನ್ಯಾಸ ಆಗಂಗಿಲ್ಲ. ಬೆಂಗಳೂರಿಗೆ ಹೋಗ್ತಾರೆ ತೊಳ್ತಾವ. ಏನು ಸನ್ಯಾಸ ಯಾಕತ್ತಾನ ಅಳಾಕ? ಏನು ಅಳಾಕ? ಕಳಿಸ್ರಿ, 4 ಮಂದಿಯಾಗ ಒಬ್ಬ ಮಕ್ಕಳು ಸನ್ಯಾಸ ಮಾಡ್ರಿ, ಒಂದು ಮಿಲ್ಟ್ರಿ ಕಳಿಸ್ರಿ. ಯಾಕೆ ಇಟ್ಕೊಂಡು ಕುಂತೀರ ಅವಕ್ಕೆಲ್ಲ? ಸನ್ಯಾಸ ಆಗಂತ ಹೇಳ್ರಿ, ಒಂದು ಮಿಲ್ಟ್ರಿಗೆ ಹೋಗಂತ ಹೇಳ್ರಿ. ಏನು ಕೆಲಸ ಮಾಡಂಗಿಲ್ಲ, ಅವನಿಗೊಂದು ರಾಜಕಾರಣ ಅಂತ ಹೇಳಿ, ರಾಜಕೀಯ ಮಾಡಂತ ಹೇಳಿ, ಏನು ದಂಧ ಮಾಡಂಗಿಲ್ಲ. ಜಗತ್ತಿನೊಳಗೆ ಅದರಿ ಇಂಥದ್ದು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಪರಮಾತ್ಮ ನನಗೆ ಈ ದೇಹವನ್ನು ಕೊಟ್ಟಿದ್ದಾನೆ, ಅದರ ಸದುಪಯೋಗ ಮಾಡ್ಕೋಬೇಕ್ರಿ. ಪುಣ್ಯಾತ್ಮರೇ, ಸದುಪಯೋಗ ಮಾಡ್ಕೋ. ಕೇವಲ ಶರೀರ ಭೋಗ ಮಾತ್ರಕ್ಕೆ ಅಲ್ಲ. ಬೆಂಕಿ ಬರೀ ಮಂದಿ ಮನೆಗೆ ಬಣ್ಣಿಗೆ ಬೆಂಕಿ ಹಚ್ಚಕ್ಕೆ ಅಲ್ಲ, ದೇವ್ರ ಮುಂದೆ ಆರತಿ ಮಾಡಕ್ಕೆ. ಬಹಳ ಮಂದಿ ಬಿಡಿ ಹಚ್ಚುವತ್ತವ, ಬೆಂಕಿ ಹಚ್ತಾವ. ಆ ಬೆಂಕಿ ಅದಕ್ಕಲ್ಲದು, ಮಂದಿ ಮನೆಗೆ ಹಚ್ಚಕ್ಕಲ್ಲ, ಬಿಡಿ ಸೇದಕ್ಕಲ್ಲ, ಅಡುಗೆ ಮಾಡಕ್ಕೆ, ಭಗವಂತನ ಮುಂದೆ ಆರತಿ ಬೆಳಗಕ್ಕಲ್ಲ. ಬೆಂಕಿ ಜ್ಯೋತಿ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಅದ್ರದ್ದು ಎಷ್ಟು ತಪ್ಪು ಮಾಡ್ಕೊಂಡು ಉಪಯೋಗ ಮಾಡ್ತೇವೆ ಬೆಂಕಿದು. ಮಂದಿ ಮನೆ ಊರಿಗೆ ಹಚ್ತೇವೆ, ಕಣಕಿ ಬಣ್ಣಿಗೆ ಊರಿಗೆ ಹಚ್ತೇವೆ, ಸುಡ್ತೇವೆ. ಅದಕ್ಕೆ ಅದು ಬೆಂಕಿ. ದೇವ್ರ ಮುಂದೆ ಆರತಿ ಬೆಳಗಾಕೂ ಅದ, ಯಜ್ಞ ಹೋಮ ಮಾಡಕ್ಕದ. ದುರುಪಯೋಗ ಮಾಡ್ಕೋತೇವೆ ನಾವು ಜಗತ್ತಿನೊಳಗೆ. ಅದರಂತೆ ಪರಮಾತ್ಮ ನಮಗೆ 3 ವಸ್ತು ಅಕಾರಣ ಕರುಣಾಶಾಲಿ. ನಮ್ಮ ಯಾವುದನ್ನು ನೋಡದೆ, ನಾನು ಪಾಪಿಯೋ ಪುಣ್ಯವಾತ್ಮನು, ನಾನು ಬಡವನೋ ಶ್ರೀಮಂತನೋ, ನಾನು ಹೆಣ್ಣೋ ಗಂಡೋ, ಯಾವುದನ್ನು ನೋಡದೆ ತಂದೆ ತಾಯಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ನಮಗೆ 3 ವಸ್ತುಗಳನ್ನು ಕೊಟ್ಟಾನ. ನೆನಪಿಡಿ. ಒಂದು ಈ ಶರೀರ, ಎರಡನೇದು ವಾಣಿ, ಮೂರನೇದು ಮನಸ್ಸು. ಗಿವನ್ ಗಿಫ್ಟ್ ಬೈ ದ ಪರಮಾತ್ಮ ಇವು ನಿಮಗೆ ಗಿಫ್ಟ್ ಆಗಿ ಕೊಟ್ಟಾನೆ, ಕಾಣಿಕೆ. ಎಂಥ ಶರೀರ, ಎಂಥ ಶರೀರ, ಎಷ್ಟು ವಿಚಿತ್ರದ ಈ ಶರೀರ. ಇದ್ರ ವಿಚಾರ ಮಾಡಿಲ್ಲ. ಇದರ ಒಂದೇ ಈಗೇನದ, ಇದರ ಒಂದೇ ಮಿಸ್ಟೇಕ್. ಬಟ್ ಹಿಂಗೆ ಖಡನೆ ನಿಂತು ಅಂದ್ರೆ ಹೆಂಗೆ? ಹಿಂಗೆ ಏನು ಮಾಡ್ತೀವಿ? ಏನು ಮಾಡ್ತೀರಿ? ಏನು ಮಾಡೋಕ್ಕೆ ಬರಂಗಿಲ್ಲ, ಮತ್ತೆ ಹೆಂಗೆ ನಿಂತಿರ? ಎಷ್ಟು ಪರಮಾತ್ಮ ಅದ ಹಿಡ್ಯಾಕ ತೆಗಿಯಕ್ಕೆ ಎಲ್ಲ ಎಷ್ಟು ಮಾಡ್ಯಾನ ಪರಮಾತ್ಮ. ಏನು ನಿಮ್ಮ ಅವ್ವ ಮಾಡ್ಯಾಳ? ಏನು ನಿಮ್ಮ ಅಪ್ಪ ಮಾಡ್ಯಾನ? ಇದು ಯಾರು ಮಾಡ್ಯಾರ? ಎಷ್ಟು ಪರಮಾತ್ಮ ಅದ. ನೋಡತಕ್ಕಂಥ ಕಣ್ಣ, ಕೇಳತಕ್ಕಂಥ ಕಿವಿ, ಮಾತನಾಡುವ ಬಾಯಿ, ಸೇವೆ ಮಾಡುವ ಕೈಯ. ಛೇ 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 ಛೇ, ನೀ ಮಾಡಿದ ಉಪಕೃತ್ಯವನ್ನು ಮರೆಯ ನಾನೆಂದೆಂದು. ಹೇ ಪರಮಾತ್ಮ, ನಿನ್ನ ಉಪಕಾರ ಎಷ್ಟು ಜನ್ಮ ತೊಟ್ಕೊಂಡು ಬಂದರೂ ತೀರ್ಸಕ್ಕೆ ಸಾಧ್ಯವಿಲ್ಲ. ಒಂದಲ್ಲ ಎರಡಲ್ಲ, ಎಷ್ಟು ಜನ್ಮ ತಿಳ್ಕೊ. ಎಂಥ ಶೇತಿ ಕೊಟ್ಟನ್ರಿ. ಇದನ್ನು ಉಪಯೋಗ ಮಾಡ್ಕೋ ಅಂತ ನಮಗೆ ಕೊಟ್ಟಾನ. ತಮ್ಮ, ಹಾಗೆ ನೀವು ಯಾತ್ರಾಕ್ಕೆ ಹೋದ್ರೆ ಮಕ್ಕಳಿಗೆಲ್ಲ ರೊಕ್ಕ ಬುತ್ತಿ ಎಲ್ಲ ಕಟ್ಟಿ ಕೊಡ್ತೀರಿ, ಯಾತ್ರಾ ಮುಗಿಸುಬ ಅಂತ. ನಮಗೂ ಪರಮಾತ್ಮ ಈ ಲೋಕ ಯಾತ್ರಾ ಮುಗಿಸಕ್ಕೆ ಇದೊಂದು ಶರೀರ, ಒಂದು ಮನಸ್ಸು, ಒಂದು ವಾಣಿ, ಇವು 3 ಕೊಟ್ಟು ಕಳಿಸ. ಇವು 3 ಸರಿಯಾಗಿ ಉಪಯೋಗ ಮಾಡ್ಕೊಂಡು ಸುಖವಾಗಿ ಯಾತ್ರಾ ಹಾಕದ. ನಿನ್ನ ನೆನೆಸ್ತಾರ ಸಾತ್ತರು.
ಶರೀರದಿಂದ ಹೆಂಗೆ ವ್ಯವಹಾರ ಮಾಡ್ಬೇಕು ಹಂಗೆ ವ್ಯವಹಾರ ಮಾಡಿದ್ರೆ, ಮಾತಿನಿಂದ ಹೆಂಗೆ ಆಡ್ಬೇಕು ಹಂಗೆ ಆಡಿದ್ರೆ, ಮನಸ್ಸಿನಿಂದ ಹೆಂಗೆ ವಿಚಾರ ಮಾಡ್ಬೇಕು ಹಂಗೆ ವಿಚಾರ ಮಾಡಿದ್ರೆ ನೀನು ಸತ್ರು ನಿನ್ನ ನೆನೆಸ್ತಾರ ಅಂತ ಶರೀರ ಕೊಟ್ಟನು ಪರಮಾತ್ಮ. ಪರಂತು ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ ಶರೀರ ಇದು ಹಾಳು ಮಾಡಿಬಿಟ್ಟಿರಲ್ಲ ಅಂತ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಈ ಶರೀರ ಏನಪ್ಪ ಅಂತ ಕೇಳಿದರೆ ಏನು ಮಾಡಬೇಕು? ಈ ಶರೀರ ಬಂದ ಅಂದ್ರೆ ಈ ಶರೀರ ಸಾರ್ಥಕತೆ ಏನು ಮಾಡಬೇಕು ಅಂದ್ರೆ ನಿಜಗುಂಡು ಬಹಳ ಚಂದ ಬರೀತಾರೆ. ಅದು ಮಾಡಿದ್ರೆ ಈ ಶರೀರದ ಕಿಮ್ಮತ್ತು. ಅದು ಮಾಡಲಿಲ್ಲ ಅಂತಂದ್ರೆ ಕೋತಿ ಕೈಯಾಗ ಮಾಣಿಕ ಕೊಟ್ರೆ ಹಿಂಗೆ ನೋಡ್ತದ, ಕಡ್ದು ನೋಡ್ಕೊ ಬಗೀತದ. ರತ್ನದ ಕಿಮ್ಮತ್ತ ಕೋತಿಗೆ ಏನು ಗೊತ್ತು? ಗಿಡ ಹಾರಾಡು ಕೋತಿ, ಆ ಕೋತಿಗೆ ಆ ಬಂಗಾರದ ಕಿಮ್ಮತ್ತು ರತ್ನದ ಕಿಮ್ಮತ್ತೇನು ಗೊತ್ತು? ನೋಡಿ ಕಡಿದು ಚೆಲ್ತದಲ್ಲ, ಹಂಗೆ ನೀನೊಂದು ಕೋತಿಯಾದ. ಈ ಶರೀರದ ಮಹತ್ವ ನನಗೆ ಗುರುತಿರಲಿಲ್ಲ, ಗುರುತಾಗಲಿಲ್ಲ. ಈ ಶರೀರಕ್ಕಾಗಿ ಏನು ಮಾಡಬೇಕು ಅನ್ನೋದೊಂದು ಮಾತು ಹೇಳಿ ನಿಜಗುಡು ಭಾಳ ಚಂದ ಬರ್ತಾರೆ. ಗುರು ಭಜನ ಸುಕರ್ಮ ವೃತ್ತಿ, ಹರನ ಪೂಜೆ ಶರಣ ಸೇವೆ, ಪರಮ ಸಾತ್ವಿಕಗಳೆಂಟು ನೆರೆದು ನೆಲೆಸುತ್ತ ನೀವಿನಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಏನು ಮಾಡ್ಬೇಕ್ರಿ? ಶರೀರದಿಂದ ಏನು ಮಾಡ್ಬೇಕು? ನಾವೇನು ಮಾಡಿಲ್ರಿ, ನಮಗೆ ಟೈಮ್ ಸಿಗೋದು, ಉಣ್ಣಾಕ ಟೈಮ್ ಸಿಗೋದು, ಮಲ್ಗಾಕ ಟೈಮ್ ಸಿಗೋದು. ಮತ್ತು ನಾವು ಸುಮ್ಮ ಕೊಡ್ತಿದ್ದೇವೇನು? ನೀನು ತಪ ಮಾಡಿಲ್ಲ, ತಾಪ್ ಮಾಡಿದಷ್ಟೇ. ನಿನ್ನ ತಪ ಹೋಗಿ ತಾಪ್ ಆಯ್ತು. ಏನು ಹೇಳಿದ್ರು ಅವರು? ಶಾಸ್ತ್ರ ಹೇಳ್ತಾರೆ ಅವರು, ಗುರು ಭಜನೆ. ಈ ಶರೀರ ಬಂದ ಕಾಲಕ್ಕೆ ಮೊಟ್ಟ ಮೊದಲು ಮಾಡೋದು ಹಿರಿಯರ ಸೇವೆ. ಗುರು ಅಂದರೆ ಹಿರಿಯರು, ಸದ್ಗುರುಗಳು. ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಅಪ್ಪ, ತಾಯಿ ತಂದೆ ಮೊದಲು, ತಾಯಿ ಮೊದಲು ಗುರು ಹೇಳ್ಯಾರಲ್ಲ ಶಾಸ್ತ್ರದಾಗ. ಅವ್ರ ಸೇವೆ. ಈ ಶರೀರ ಮನುಷ್ಯನಾಗಿ ಹುಟ್ಟಿದ ಮೊದಲ ತಾಯಿ ತಂದೆ ಸೇವೆ, ಗುರುಗಳ ಸೇವೆ. ಇದು ಶರೀರ ಕೊಟ್ಟ ಅದ್ರ ಉಪಯೋಗ ಅದ. ನೀ ಇನ್ನಾರು ಸೇವಾ ಮಾಡ್ತೀವಿ, ತಾಯಿ ತಂದೆ ಗುರು ಸೇವೆ ಮಾಡೋಕ್ಕೆ ತಯಾರಿಲ್ಲ. ಅದು ಮಾಡಿದ್ರೆ ಪರಮಾತ್ಮನ ಕೃಪಾ. ಸಿದ್ಧಾಡು ಇಡೀ ಚರಿತ್ರೆಯೆಲ್ಲ ಅದೇ ಅದಲ್ರಿ. ಸಿದ್ಧಾಡು ಚರಿತ್ರೆದಾಗ ಶಾಣ್ಯಾರ್ದಿಲ್ಲ, ಸೇವಾ ಮಾಡಿದವ್ರದಲ್ಲ. ಸೇವಾ ಮಾಡ ಮಹತ್ವದ, ಸೇವಾ ಮಾಡಿದವ್ರ ಮಹತ್ವ. ಹೆಣ್ಮಕ್ಳು ಸೇವಾ ಮಾಡ್ಯಾರ ಸಿದ್ಧಾಡು ಮಠದಲ್ಲಿ. ಎಂಥ ಸೇವೆ, ಎಷ್ಟು ಕೃಪಾ ಗುರುಗಳು ಅವ್ರ ಮೇಲೆ. ಒಬ್ಬಕ್ಕಿನ ಹೆಣ್ಮಗಳು ಎಷ್ಟೋ ಮಂದಿ ರೊಟ್ಟಿ ಒಬ್ಬಕ್ಕಿನ ಬಿಡದ. ಹಂಗಿದೆ ಎಂತೆಂಥವ್ರು ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮವರು ಸಿದ್ಧಾರ್ಥ ಕೃಪಾ ಪರಮಾತ್ಮರು. ಇಡೀ ಚರಿತ್ರೆ ಶಾಣ್ಯರದಿಲ್ಲ, ಸೇವೆ ಮಾಡಿದವ್ರದೇ ಚರಿತ್ರೆ ಅದು. ಸಿದ್ಧಾರ್ಥ ಚರಿತ್ರೆ ಯಾರ್ಯಾರಿಗೇನೆ ಸೇವೆ ಮಾಡಿ, ಯಾರ ಕೀರ್ತನ ಸೇವೆ, ಯಾರ ತನು ಸೇವೆ, ಯಾರು ವಾಣಿ ಸೇವೆ ಅಂತ ಸರಿ ಹೇಳ್ತಾರೆ ಅವರು. ಗುರು ಭಜನೆ, ಸದ್ಗುರು ಸೇವೆಯನ್ನು ಮಾಡ್ತಿರ್ಬೇಕು. ಸುಕರ್ಮ ವೃತ್ತಿ. ಭಜನೆ ಮಾಡ್ತಾರೆ ಖರೆ, ಕೆಲಸ ಏನು ಮಾಡ್ತಾರೆ ಅದನ್ನು ಸುಕರ್ಮ ವೃತ್ತಿ. ಭಜನೆ ಆದ ಕೂಡ ಏನಿರಬೇಕು ಅವ್ರಿಗೆ ಕುಡಿಯಕ್ಕೆ ತಿನ್ನಕ್ಕೆ ಭಜಿ ಅಂತ. ಸುಕರ್ಮ ವೃತ್ತಿ. ಸುಕರ್ಮ ವೃತ್ತಿ ಅಂದ್ರೆ ಅರ್ಥ ಏನು? ಒಳ್ಳೆ ಕರ್ಮಗಳು. ಏನು ಶಾಸ್ತ್ರ ನೋಡೋದು ಅದು ನೋಡೋದು, ಏನು ಕೇಳೋದು ಅದು ಕೇಳೋದು, ಏನು ಆಡೋದು ಅದು ಆಡೋದು, ಏನು ಮಾಡೋದು ಅದು ನಿನ್ನ ಮನಸ್ಸಿಗೆ ಬಂದಾಗ ಮಾಡೋದಲ್ಲ. ಏನು ಶಾಸ್ತ್ರ ಹೇಳ್ಯದ, ಹೆಂಗೆ ಮಾತಾಡ್ಬೇಕಂತ ಹೇಳ್ಯದ, ಹೆಂಗೆ ನಡಿಬೇಕಂತ ಹೇಳ್ಯದ, ಏನು ಉಣ್ಬೇಕಂತ ಹೇಳ್ಯದ, ಹಂಗೆ ನಡಿ. ಸುಕರ್ಮ ಯಾವುದರಿಂದ ಮನುಷ್ಯನ ಮನಸ್ಸಿಗೆ ಪಶ್ಚಾತ್ತಾಪ ಆಗಬಾರ್ದು.
ಅಂತ ಕೆಲಸ ಮಾಡಿ ಮಾಡಬಾರ್ದಾಗಿತ್ತು ರೀ, ಮಾಡಬಾರ್ದಾಗಿತ್ತು, ಅದಲ್ಲ ಅಂತ ಕೆಲಸನೇ ಮಾಡೋದು. ಅದಕ್ಕೆ ಸುಕರ್ಮ ವೃತ್ತಿ ಅಂತ. ನಿನ್ನ ಮನಸ್ಸು ಪಶ್ಚಾತ್ತಾಪ ಪಡಬಾರದು ಅಂತ ಕೆಲಸ ಮಾಡ್ರಿ, ಅಂತ ಕೆಲಸ ಮಾಡಿ. ಸುಕರ್ಮ ವೃತ್ತಿ ಯಾವುದನ್ನು ಮಾಡಿದ್ರೆ 4 ಮಂದಿ ಒಳ್ಳೆಯವ್ರು ಅಂತಾರೆ, ನಿನಗೆ ಪುಣ್ಯ ಬರ್ತದೆ. ನಿನ್ನ ಮನಸ್ಸ ಯಾವುದನ್ನು ಮಾಡಿದೆಪ್ಪ ಅಂತ ಅನ್ನಿಸ್ತದೆ, ಅಂತ ಕೆಲಸ ಮಾಡಿ. ಮಾಡಿದ ಬಳಿಕ ನಿಮ್ಮ ಮನಸ್ಸ ಇದು ಮಾಡಬಾರ್ದಾಗಿತ್ತು ಅನ್ನಬಾರ್ದು, ಹಂಗ್ಯಾಕೆ ಮಾಡ್ದ ಯಾರೂ ಅನ್ನಬಾರ್ದು, ಇದೇನು ಮಾಡ್ದ ಅಂತ ಯಾರೂ ಅನ್ನಬಾರ್ದು. ಅಂಥದ್ದು ಮಾಡೋಕ್ಕೆ ಕಲೀರಿ, ಸ್ವಲ್ಪ ಇಲ್ಲ ಅಂಥದ್ದು ಕಲೀರಿ. ಶರೀರ ಅದಕ್ಕದ, ಅಲ್ಲದ್ದನ್ನು ವಲ್ಲದ್ದನ್ನು ಮಾಡಲಿಕ್ಕೆ ಶರೀರ ಅಲ್ಲದು. ಶರೀರದ ಕೆಲಸ ಏನದ, ಇವು ಮಾಡೋದಕ್ಕೆ ಸುಕರ್ಮ ವೃತ್ತಿ. ಪುಣ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಶರೀರದಿಂದ. ಪುಣ್ಯ ಗಳಿಸಲಾರದೆ ಮನುಷ್ಯ ಮಕ್ಕೋಬಾರ್ದು. ಹ್ಯಾಂಗ ದುಡ್ಡು ಗಳಿಸಲಾರದೆ ಮನುಷ್ಯ ವಿಚಾರ ಮಾಡ್ತಾನೆ, ಮಕ್ಕೊಳಂಗಿಲ್ಲ. ಹಂಗೆ ಪುಣ್ಯ ಗಳಿಸಲಾರದೆ ಮಕ್ಕೋಬಾರ್ದು. ಮಲಗುವಾಗ ವಿಚಾರ ಮಾಡಬೇಕು, ನಾ ಇವತ್ತು ಏನು ಪುಣ್ಯ ಮಾಡೀನಿ, ದಾನ ಮಾಡೀನಿ, ದೇವ್ರ ಭಜನೆ ಮಾಡೀನಿ, ಎಲ್ಲಿ ಮಠ ಬಂದ್ರೆ ಸೇವಾ ಮಾಡೀನಿ, ವಿಚಾರ ಮಾಡು ಇಲ್ಲ. ಇದು ಸುಕರ್ಮ ವೃತ್ತಿ. ಅದು ನಿಮ್ಮ ಮನಸ್ಸ ಪುಣ್ಯದ ಗಣನೆ ಮಾಡ್ರಿ, ಪುಣ್ಯದ ಗಣನೆ ಮಾಡಿ. ಪುಣ್ಯ ಅಂದ್ರೆ ದುಡ್ಡ. ನೀವು ಪುಣ್ಯದ ಗಣನೆ 10 ಮಣಿ ಲೆಕ್ಕ ಮಾಡ್ತೀರಿ, 2 ಇದೇ ಲೆಕ್ಕ ಮಾಡ್ತೀರಿ. ಪುಣ್ಯದ ಲೆಕ್ಕ ಮಾಡಿರಿ, ನಾ ಇವತ್ತೆಷ್ಟು ಪಾಪ ಮಾಡ್ತೇನೆ, ಎಷ್ಟು ಪುಣ್ಯ ಮಾಡಿದ್ನೆ. ಈ ದುಡ್ಡ ಇಲ್ಲೇ ಬಿಟ್ಟು ಹೋಗ್ತೀರಿ, ನಿಮ್ಮ ಜೊತೆಗೆ ಬರ್ತದೆ ನೀನು ಮಾಡಿದ ಪುಣ್ಯ ಪಾಪ, ಮತ್ತೇನು ಬರಂಗಿಲ್ಲ. ಬರ್ತವೆ ಪುಣ್ಯ ಪಾಪ. ಚಲೋ ಕೆಟ್ಟ ಅಂದ್ರೆ ಅಡ್ಡೆ ಬರ್ತಾವಲ್ಲ. ಚಲೋ ಆಯ್ತಾರೆ ಸತ್ತ ಅಂತಾರೆ, ಭಾಳ ಚಲೋ ಮನುಷ್ಯ ಇದ್ದು 12 ಮಂದಿ ಚಲೋ ಅಂತಾರೆ, ಮತ್ತೆ ಮುಗಿದೈತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ ಇದನ್ನು ನೋಡಿ, ಸುಕರ್ಮ ವೃತ್ತಿ. ಶರೀರದಿಂದ ಮಾಡ್ತಕ್ಕಂಥದ್ದೇನು, ಮಲಗುವಾಗ ಇವತ್ತು ನನ್ನ ಕಡೆಯಿಂದ ಪುಣ್ಯ ಆಗೋದಿಲ್ಲ ಅಂತ ವಿಚಾರ ಮಾಡಿ. ಎದ್ದು ಕೂಡಲೇ ಮೊದಲು ಪುಣ್ಯ ಮಾಡಿ ಆಮೇಲೆ ಮಾಡಿ ಎಲ್ಲ ಕೆಲಸ. ಶರೀರದ ಅದಕ್ಕೆ ಅವರು ಗುರು ಸೇವೆ ಸುಕರ್ಮ ವೃತ್ತಿ. ಗುರು ಹಿರಿಯರ ತಾಯಿ ತಂದೆಗಳದಾರೆ, ಮನೆಯಾಗ ಅಜ್ಜ ಅದಾನೆ, ಬುದ್ಧಿ ಮಾತು ಹೇಳೋರದಾರೆ, ಊರಾಗ ಗುರುಗಳದಾರೆ. ಅದನ್ನ ಏನಪ್ಪ ಅಂದ್ರೆ ಅವ್ರದ್ದು ಸೇವೆಯನ್ನು ಮಾಡಲಿಕ್ಕೆ ಈ ಶರೀರದ ಕೆಲಸ ಹೇಳ್ತೇನೆ. ಗುರು ಸೇವೆ ಸುಕರ್ಮ. ಗುರು ಸೇವಾ, ದೇವರ ಸೇವಾ, ಪುಣ್ಯ ಕರ್ಮ, ದಾನ ಧರ್ಮ ಪೂಜಾ ಪಾಠ ಇವು ಮನುಷ್ಯ ಆಗಿ ಮಾಡೋದು. ಏನು ಜನ ಸ್ನಾನ ಮಾಡ್ಬೇಕಂದ್ರೆ, ಜನ ಪೂಜೆ ಮಾಡ್ಬೇಕಂದ್ರೆ, ಜನ ಊಟ ಮಾಡಬೇಕು, ಜನ ಚಹಾ ಕುಡಿಬೇಕು, ಜನ ಶರಿ ಕುಡಿಬೇಕೆ, ಅದು ಇಲ್ಲ ರೀ. ಮನುಷ್ಯ ಬದುಕ್ತಾನೆ. ಶರೀರ ಬದುಕಾಕ ಹಾಲ ಹಣ್ಣ ತುಪ್ಪ ಬೇಕು, ಮನಸ್ಸು ಬದುಕಾಕ ಪುಣ್ಯ ಬೇಕು. ಯಾರೇ ಪೂಜಾ ಪಾಠ ಹೊಲ ಅಂತಾರಲ್ಲ, ಅವ್ರ ಮನಸ್ಸು ಸತ್ತದ, ಉಳಿದಿಲ್ಲದು, ಸತ್ತು ಹೋಗ್ಯದ. ಮನಸ್ಸಿನ ಕೆಲಸನೇ ವಿಚಾರದ. ಯಾರ ಮನಸ್ಸು ಪೂಜಾ ಪಾಠ ಅವಲ್ಲ, ದಾನ ಧರ್ಮ ಅಂತ ಆ ಮನಸ್ಸು ಅವ ಅದಾನ, ಅವನ ಮನಸ್ಸು ಸತ್ತದ. ಅವ ಪರಮಾತ್ಮ ಪಾಲಿಗೆ ಸತ್ತಾನೆ, ಗುರುಗಳ ಪಾಲಿಗೆ ಸತ್ತಾನೆ, ಹೆಂಡ್ರ ಮಕ್ಕಳ ಸದಾಗಿ ಅದಾನ ಅಷ್ಟೇ. ಮನುಷ್ಯ ಬದುಕಿಲ್ಲ ಅಂತ, ಬದುಕಂತ ಅದಕ್ಕಂತ ಬದುಕಂತ ಅದಕ್ಕಂತ. ನೀ ಸತ್ರ ಇರಬೇಕು, ಅದಕ್ಕೆ ಬದುಕಂತ. ಹೊಲ ಮನೆಗೆ ಬದುಕನ್ನಂಗಿಲ್ಲ. ನೀ ಸತ್ತರು ಉಳಿದಿ ಅಂದ್ರೆ ಅದಕ್ಕೆ ಬದುಕಂತ. ನೀನು ನೆನೆಸ್ಬೇಕು, ಮಹಾತ್ಮರು ಪುಣ್ಯ ಹಾಕ್ಬೋದು ಯಾರು. ಅದಕ್ಕೆ ಸುಕರ್ಮ ವೃತ್ತಿ. ಶರೀರ ಮತ್ತು ಮುಂದಿನೇನು, ಹರನ ಪೂಜೆ. ಎದ್ದು ಕೂಡಲೇ ಶರೀರ ಕೆಲಸ ಏನದ್ರಿ, ಎದ್ದು ಕೂಡಲೇ ಭಗವಂತನ ಪೂಜೆ. ನೀವು ಭಗವಂತನ ಪೂಜೆ ಮಾಡಾಗಿಲ್ಲ, ಮೊದಲು ಅದರ ಪೂಜೆ. ಎದ್ದು ಕೂಡಲೇ ಪೂಜೆ, ಎದ್ದು ಕೂಡಲೇ ಎಷ್ಟು ಚಂದ ಹೇಳೋದು ಶರಣರು. ನಿನಗಲ್ಲದ್ದನ್ನು ನಾನು ಮುಟ್ಟೆನು. ಅಕ್ಕಮಾದೇವಿ ಅವ್ರು ಹೇಳ್ತಾರೆ, ಪರಮಾತ್ಮನೇ
ಬೇಡಾದ ವಸ್ತುನ ಮುಟ್ಟಂಗಿಲ್ಲ ಅಂತಾರ ಅವರು. ಮುಟ್ಟಂಗಿಲ್ಲ, ಅದಕ್ಕೆ ಮುಟ್ಟಂಗಿಲ್ಲ ಅಂತಾರ. ಮೊದಲ ಪರಮಾತ್ಮ ರೀ, ಮೊದಲ ಪರಮಾತ್ಮ. ಎದ್ದು ಕೂಡಲೇ ಮಾಡತಕ್ಕಂಥ ಕೆಲಸ ಮೊದಲ ಪರಮಾತ್ಮ. ಅದಕ್ಕೆ ಹೇಳಿದ್ರಪ್ಪ ಅದಕ್ಕೆ ಸುಕರ್ಮ ವೃತ್ತಿ ಹರನ ಪೂಜೆ, ಪರಮಾತ್ಮನ ಪೂಜೆ. ನಿಮ್ಮ ದೇವರು ಹೇಳಿದ್ರೆ ದೇವರು ಎದ್ದು ಕೂಡಲೇ ಮಾಡೋ ಕೆಲಸ. ನೀವು ಹರನ ಪೂಜೆ ಮಾಡಂಗಿಲ್ಲ, ಉದರ ಪೂಜೆ ಮಾಡ್ತೀವಿ. ಹಟ್ಟಿ ಪೂಜೆ ಮತ್ತೆ ಕೂಡ ಚಾ, ಬಾಯಿಲ್ಲ, ಕೈ ಇಲ್ಲ, ಮೈ ಇಲ್ಲ. ಎಂತೆಂಥವ್ರು ಶರಣರ ಆಗಿ ಹೋಗ್ಯಾರಿ, ಎಂತೆಂಥ ಪ್ರಾಣ ಕೊಟ್ಟಾರಿ. ದುಡ್ಡಿಗಾಗಿಲ್ಲ, ಪರಮಾತ್ಮನಿಗಾಗಿ ಪ್ರಾಣ ಕೊಟ್ಟಾರಿ. ಅದಕ್ಕೆ ಅವ್ರ ಹೆಸರು ನಾವು ಇಲ್ಲಿ ತನಕ ತಗೋತೀವಿ. ನಾವೆಷ್ಟು ಮಂದಿ ಹುಟ್ಟಿದೆವು, ಸತ್ಯವು. ನಿಮ್ಮ ಮನೆಯವರೇ ನಿಮ್ಗೆ ನೆನಪಿಟ್ಟಿಲ್ಲ. 4 ತಲೆಯವ್ರು ಯಾರು ನೆನಪದ, 4-5 ತಲೆ ಹಿಂದಿನವ್ರು ನೆನಪದ ನಿಮಗೆ ಇಲ್ಲ. ಇಲ್ಲ, ಅಕ್ಕ ಮದುವೆ ನೆನಪಿಲ್ಲ, ಎಂದ ಹೋಗ್ಯಾರ. ಬಸವಣ್ಣ ನೆನಪಿಲ್ಲ, ಚನ್ನ ಬಸವಣ್ಣ ನೆನಪಿಲ್ಲ, ಮೀರಾಬಾಯಿ ನೆನಪಿಲ್ಲ. ಇನ್ನೂ ಅದಾರ. ಯಾಕೆ ಅವರು ಹಂಗೆ ಮಾಡ್ಯಾರ. ಹರನ ಪೂಜೆ ಆಮೇಲೆ ಶರಣ ಸೇವೆ, ಶರೀರದಿಂದ ಮಾಡ್ತಕ್ಕಂಥ ಹೇಳಕತ್ತಾರ ಅವರು. ಶರಣ ಸೇವೆ, ಶರಣ ಸೇವೆ ಅಂದ್ರೆ ಏನ್ರಿ? ನಾವೆಲ್ಲ ಮರಣ ಸೇವೆ ಮಾಡ್ತೇವೆ, ಶರಣ ಸೇವೆ ಮಾಡಂಗಿಲ್ಲ. ಸಾಯುವ ಗಂಡ, ಸಾಯುವ ಹೆಂಡತಿ, ಸಾಯುವ ಮಕ್ಕಳು, ಇವರು ಸೇವನೆ ಮಾಡ್ತೇವೆ. ನಿಮ್ಮ 4ನೇ ತಲೆ ಹಿಂದಿದ್ದವ್ರು ಯಾರಂತ ಕೇಳಿದ್ರೆ ನೆನಪದ ಏನು? ನಿಮ್ಮ ಅತ್ತಿ 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 ಆ ಕಡೆ ಅತ್ತಿ ಯಾರಕ್ಕಿ? ನಮಗೇನು ಗೊತ್ತರಿ, ಅಕ್ಕ ಅತ್ತಿ ಸುದ್ದಿ ಅಂತಾರೆ. ಅಕ್ಕ ಮದುವೆ ನೆನಪದಾಳಿಲ್ಲ, ಅವ್ರು ಎಂದಾಗ್ಯಾರ 3ನೇ ತಲೆ ಅವ್ರು ನೆನಪದ. ನಿಮ್ಗೆ ಅತ್ತಿ ಅತ್ತಿ ಹೆಸರು ನೆನಪಿಲ್ಲ ಅಂದ್ರೆ ಅವ್ರು ಏನರ್ಥ? ಅವ್ರು ಇಲ್ಲೇ ಇಲ್ಲ, ಬರ್ತೋಗ್ಯಾರ. ಅವರು ಸತ್ತು ಬದುಕಿದಾರ. ಮೀರಾಬಾಯಿ, ಅಕ್ಕಮಹಾದೇವಿ, ನಾವು ಇದ್ದು ಸತ್ತೇವಿ ಪುಣ್ಯಾತ್ಮರೇ. ಅದಕ್ಕಂತಾರೆ ಅವರು ಏನು ಮಾಡ್ರಿ ಅಂದ್ರೆ ಶರಣ ಸೇವೆ. ನಾವೆಲ್ಲರೂ ಮಾಡ್ತೇವೆ, ಮರಣ ಉಳ್ಳವರ ಸೇವೆ ಮಾಡ್ತೇವೆ, ಶರಣರ ಸೇವೆ ಮಾಡಂಗಿಲ್ಲ. ಮರಣವ ಗೆದ್ದವನೇ ಶರಣ, ಅವರಿಗೆ ಸಾವಿಲ್ಲ. ನಮ್ಮ ಶರಣರು ಸಾಯರು, ಸಾವ ನರಿಯರು. ಎಷ್ಟು ಚಂದ ಹೇಳಿದ್ರೆ, ನಮ್ಮ ಶರಣರು ಸಾಯರು, ಸಾವ ನರಿಯರು. ಸಾವು ಅನ್ನೋದು ಗೊತ್ತಿಲ್ಲ ಅವರು, ಸಾವು ಅನ್ನೋದು ಗೊತ್ತಿಲ್ಲ. ಅವ್ರು ಸಾಯಂಗಿಲ್ಲ. ಸೂರ್ಯಚಂದ್ರ ಇರು ತನಕ ಇರ್ತಾರೆ ಬಸವಣ್ಣ, ಸೂರ್ಯಚಂದ್ರ ತ ಇರ್ತಾರೆ ಅಕ್ಕಮಹಾದೇವಿ, ಸೂರ್ಯಚಂದ್ರ ಇರ್ತಕ್ಕಿರ್ತಾರೆ ಶಂಕರಾಚಾರ್ಯರು, ಮಹಾನುಭಾವರು ಎಲ್ಲರೂ. ನಾವು 10 ಮುಹೂರ್ತ ಇರ್ತೇವೆ, ಮಕ್ಕೊಂಡೆ ಬಂದು ಮರಿತೇವೆ. ಮತ್ತೆ ನಾವೆಲ್ಲಿ ಇರ್ತೇವೆ, ಎಷ್ಟಿರ್ತೇವೆ? ಅದಕ್ಕೆ ಶಾಸ್ತ್ರ ಹೇಳ್ತದೆ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಜೀವನದಲ್ಲಿ ಏನಪ್ಪ ಅಂದ್ರೆ ಶರಣರ ಸೇವೆ ಮಾಡ್ರಿ. ಹೆಂಡ್ತಿದು, ಗಂಡರದು, ಮಕ್ಕಳದು ಎಲ್ಲರದು ಮಾಡಿದೀವಿ ರೀ, ಎಲ್ಲರದು ಮಾಡಿದ್ವಿ, ಎಲ್ಲರದು ಮಾಡಿದ್ವಿ. ಆರಿಗಾದರೂ ಇಲ್ಲ, ಕೆಟ್ಟ ಬಗ್ಗೆ ಕಳೆಯಿಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲು ಸಂಘ. ಬಸವಣ್ಣಗೆ ಏನು ಹೆಂಡ್ತಿ ಇರಲಿಲ್ಲ, ಮಕ್ಕಳಿರಲಿಲ್ಲ ಅಂದ ಹಂಗೆ ಕಲ್ಬೇಕು. ನೀನೇ ಕೂಡಲ ಸಂಗಮ ದೇವ. ಅವ್ರು ಯಾರೂ ಇದ್ದಿದ್ದಿಲ್ಲ, ಯಾರೆಲ್ಲರೂ ಇದ್ರು. ಬಸವಣ್ಣ ಬೇಕಾದವರು 1000 ಜನ ಇದ್ರು. ಬಸವಣ್ಣ ಯಾರ ಹೆಸರಿಲ್ಲ, ನೀನೇ ಕೂಡಲ ಸಂಗಮ ದೇವ. ನಮ್ಮ ಜೀವನದಲ್ಲಿ ಶರಣರ ಸೇವೆ ಮಾಡಬೇಕು. ಯಾರು ಪರಮಾತ್ಮನ ದಾರಿ ಹಿಡಿದಾರೆ ಅವ್ರು ಮಾಡೋರು ಸೇವೆ ಮಾಡೋದು ನಿಮಗೂ ಪುಣ್ಯ ಬರ್ತದೆ ರೀ, ನಿಮಗೂ ಪುಣ್ಯ ಬರ್ತದೆ. ಜಪ ತಪ ಯಾರು ನಿಮ್ಮ ಮನ್ಯಾಗ 1 ತಾಸು ಜಪ ಮಾಡ್ಕದ, ನೀವು ಅವ್ರಿಗೆ ನೀರು ಕೊಡ್ರಿ, ಅವ್ರಿಗೆ ಹೂ ತಂದು ಕೊಡು, ನಿಮಗೂ ಪುಣ್ಯ ಬರ್ತದೆ ರೀ, ನಿಮಗೂ ಪುಣ್ಯ ಬರ್ತದೆ. ಅದಕ್ಕೆ ಶರಣರ ಸೇವೆ. ಯಾರು ಸದಾ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೆ, ದನ ಜಪ ಕುಂತಾರೆ, ತಪ ಕುಂತಾರೆ, ಅವ್ರಿಗೆ ಬೇಕಾದ ಸಾಮಾನು ಕೊಡ್ರಿ, ಕೈ ಕೊಡ್ರಿ, ನಿಮಗೂ ಪುಣ್ಯ ಬರ್ತದೆ. ನಿಮಗೆ ಮಾಡೋಕ್ಕಾಗಿಲ್ಲ, ಕುಡಿತಿಲ್ಲ, ಅದಕ್ಕೂ ಪುಣ್ಯ. ಶರಣರ ಸೇವೆ, ಮರಣರಹಿತರ ಸೇವೆ. ಸಾಯುವವರ ಸೇವೆ ಮಾಡಿದ್ರೆ ಏನು? ಗಂಡನ ಸೇವೆ ಮಾಡಿದ್ರಿ, ಹೆಂಡತಿ ಸೇವೆ ಮಾಡಿದ್ರಿ, ಮಕ್ಕಳ ಸೇವೆ ಮಾಡಿದ್ರಿ, ಅಪ್ಪನ ಸೇವೆ ಮಾಡಿದ್ರಿ, ಏನು ಸಿಕ್ತಪ್ಪ? ರೊಕ್ಕ ಸಿಕ್ಕು, ಅವ್ರ ರೊಕ್ಕ ನಿಮಗೆ ಕೊಟ್ಟರು. ಶರಣರ ಸೇವೆ, ಮಹಾತ್ಮರ ಸೇವೆ ಮಾಡಿದ್ರೆ
ಹರಿಯುವ ನದಿ ಸಮುದ್ರ ಕೂಡಿದಂತೆ, ಸಮುದ್ರವೇ ಹೇಗೆ ಆಗುತ್ತದೆ ಅದರಂತೆ ಶರಣರ ಸಂಘ ಮಾಡಿದರೆ ನಿಮಗೂ ಮರಣರಹಿತರಾಗ್ತೀರಿ. ಆ ಪರಮಾತ್ಮನ ಆನಂದ ನಿಮ್ಮಲ್ಲಿನೂ ಬರ್ತದೆ. ಅವ್ರಿಗೆ ನಮಸ್ಕಾರ ಮಾಡಿದಾಗ ನಿಮಗೂ ನಮಸ್ಕಾರ ಮಾಡ್ತಾರೆ. ಯಾಕೆ? ಅವರ ಸಂಘ ಹಂಗದ. ಶರಣರ ಸೇವೆ, ಮಹಾತ್ಮರ ಗುರುದೇವರ ಸೇವೆಯನ್ನು ಮಾಡಬೇಕು ಮನುಷ್ಯ ಜೀವನದಲ್ಲಿ. ಸೇವಾ ಧರ್ಮೋ ಪರಮಧರ್ಮೋ ಯೋಗಿ ನಮತ್ಪಗಮ್ಯಂ. ಸೇವಾ ಅಷ್ಟು ಸರಳ ಅಲ್ಲ, ಮನೋಭಾವೇ ಅಂತ. ಸೇವಾ ಅಂತ ಹೇಳ್ಕಂತಾರೆ, ಹೇಳಿದ ಬಳಕ ಮಾಡೋದು ಸೇವಾ ಅಲ್ಲ. ಎಲ್ಲರೂ ಮಾಡ್ತಾರೆ, ನೌಕರು ಮಾಡ್ತಾನೆ, ತೊಗೊಂಬಾರೋ ನೀರು ತೊಗೊಂಬರ್ತಾರೆ. ಕೇಳೋಕ್ಕಿಂತ ಮೊದಲೇ ನೀವೇ ತಿಳಿಯೋದು ಮಾಡೋದಕ್ಕೆ ಸೇವಾ ಅಂತ. ಕಾಲು ಒತ್ತು ಅಂದ್ರೆ ಒತ್ತವ್ರು ಭಾಳ ಮಂದಿ ಇದ್ದಾರೆ. ಒತ್ತಲಿ ಅಂದ್ರೆ ಬೈತನ ಗಂಡ ಅಂತ ಒತ್ತಾರೆ. ಇದು ಬೇರೆ, ಹೇಳಿದ್ರೆ ಮಾಡೋದು ಬೇರೆ. ಮನೋಭಾವೇ ಸೇವಾ ಅಂತಾರೆ. ಆ ಮನಸ್ಸು ಅರ್ಥ ಮಾಡೋದು ಸೇವಾ ಅಂತಾರೆ. ಮನಸ್ಸು ಅರ್ಥ ಊಟಕ್ಕೆ ಕುಂತಾನ, ತಂಬಿಗೆ ಇಡ್ಬೇಕು, ನೀರು ತಗೋಬಾ ಹೇಳಬೇಕು. ಅವ ಹೇಳೋದ್ರೊಳಗೆ ತಂದು ನೀರು ಇಟ್ಟಿರೋದಕ್ಕೆ ಸೇವಾ ಅಂತಾರೆ. ನೌಕರ್ ಅಂತಾರೆ, ಸೇವಾ ಅನ್ನಂಗಿಲ್ಲ. ನೌಕರ್ ಅಂತಾರೆ, ಹೇಳ್ತಂದು ಕೊಡ್ತಾರೆ. ತಿಳಿದು ಮಾಡೋದಕ್ಕೆ ಸೇವಾ ಅಂತಾರೆ. ಕೇಳೋಕ್ಕಿಂತ ಮೊದಲೇ, ಹೇಳೋಕ್ಕಿಂತ ಮೊದಲೇ ಮಾಡೋದಕ್ಕೆ ಸೇವಾ ಅಂತಾರೆ. ಅಂಥವ್ರು ಎಲ್ಲಿ ಸಿಗ್ತಾರೆ? ಅಂಥ ಹೆಂಡತಿ, ಅಂಥ ಶಿಷ್ಯ, ಅಂಥವ್ರು ಸಿಗೋದು ಬಹಳ ಕಠಿಣ ಇದೆ, ಬಹಳ ಕಠಿಣ. ಹೇಳಿದ ಬಳಿಕ ಎಲ್ಲರೂ ಮಾಡ್ತಾರೆ, ನೌಕರನೂ ಮಾಡ್ತಾರೆ, ಒಳಗೆ ನೆತ್ಕೊಂಡ್ಬರ್ತಾರೆ, ತೆಗಿತಾರೆ. ಸೇವಾ ಅನ್ನೋದು ಅಷ್ಟಲ್ಲ. ಅದಕ್ಕಂತಾರೆ ಅವರು ಶರಣ ಸೇವೆ. ಮಹಾತ್ಮರ ಸೇವಾ ಮಾಡೋದು ಅಷ್ಟು ಸರಳ ಮಾತಲ್ಲ, ಸರಳ ಮಾತು. ಅವರೇನು ಅನ್ನಂಗಿಲ್ಲ, ಆ ಮಾತು ಬೇರೆ. ಪರಂತು ಅವರಿಗೆ ಆನಂದ ಆಗುವುದಕ್ಕೆ ಸೇವಾ ಅಂತ. ಸೇವಾ ಅಂತ ಅದಕ್ಕಂತಾರೆ, ಅವರಿಗೆ ಆನಂದ ಆಗಬೇಕು, ಅವರ ಮನಸ್ಸು ಪ್ರಫುಲ್ಲ ಆಗಬೇಕು, ಅದಕ್ಕೆ ಸೇವಾ ಅಂತ. ಸೇವಾ ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ, ಬಹಳ ಕಠಿಣ. ಅದಕ್ಕೆ ಮನೋಭಾವೆ, ಮನವರಿತು ನಡೆಯುವುದು ಸೇವೆ. ಹೇಳಿದ ಬಳಕ ಮಾಡುವುದು ಸೇವೆ ಅಲ್ಲ, ಕೇಳೋದ್ರ ಬಳಕ ತಂದು ಕೊಡುವುದು ಸೇವೆ ಅಲ್ಲ. ಅವರ ಮನಸ್ಸು ಅರ್ಥ ಮಾಡತಕ್ಕಂಥದ್ದು ಏನಪ್ಪ ಅಂದ್ರೆ ಅದಕ್ಕೆ ಸೇವೆ ಅಂತ. ಅಂಥದ್ದು ಮಹಾನುಭಾವರ ಸೇವೆ ಕಶ್ಯನೋನ್ನತಿಕಾರಕ. ಮಹಾತ್ಮರ ಸೇವೆ ಮಾಡಿದ್ರೆ ಅವರು ದೊಡ್ಡವರು ಆಗೇ ತೀರ್ತಾರೆ, ಉನ್ನತಿ ಆಗೇ ತೀರ್ತಾರೆ. ಶಾಸ್ತ್ರ ಸಿದ್ಧಾರ್ಥ ಸೇವೆ ಮಾಡಿದ್ರೆ ಏನು ಕಮ್ಮಿ? ಯಾರ್ಯಾರು ಏನೇನು ಸೇವೆ ಮಾಡಿದ್ರೆ ಕೇಳಿಲ್ಲ, ಎಲ್ಲ ಕೊಟ್ಟನು ಸದ್ಗುರುನಾಥ. ದರಿದ್ರರು ಮನ್ಯಾಗ ಹೊತ್ತು ಮನೆಗೆ ದೀಪ ಹಚ್ಚಕ್ಕೆ ಎಣ್ಣೆ ಇಲ್ಲದವು, ನೀರು ತಂದು ಮತ್ತೊಂದು ಎರಡು ಭಾಂಡೆಗೆ ಇಡಬೇಕಂದ್ರೆ ಭಾಂಡೆ ಇಲ್ಲದವು, ಉಟ್ಟು ವಸ್ತ್ರನೇ ಒಗದಕ್ಷಿಂದ ಒಣಗಿಸಿ ಉಡ್ತಕ್ಕಂಥ ದರಿದ್ರರು. ಕೇಳಿಸಿದಾಗ ಚರಿತ್ರೆ ಏನಾದರೂ ಘನಸರಿ ಮಂತ್ರ ಶರಣ ಸೇವೆ, ಮಹಾತ್ಮರ ಸೇವೆ, ಗುರು ಸೇವೆ ಏನಪ್ಪ ಅಂತ ಕೇಳಿದರೆ ಮನವೊಲಿದು ಮಾಡಿದರೆ ಆ ಮನುಷ್ಯನಿಗೆ ಸರ್ವ ಸಂಪತ್ತು ಸಿಗ್ತದೆ ಅಂತ ಕೇಳ್ರಿ. ನೀವು ತಿಳ್ಕೊಂಡಿರ್ಬೇಕು, ಗುರುಗಳ ಸೇವೆ ಮಾಡಿದ್ವಿ ಮಾತ್ರ ನಮಗೆಲ್ಲ ರೊಕ್ಕ ರೂಪಾಯಿ ಅವೆಲ್ಲ ಬಂದರೆ ಚಲೋ ಅಂತಂದ್ರೆ ಸೇವೆ ಆಗ್ಯದ ಗುರು ಕೃಪೆ. ಹಂಗಲ್ಲ. ಜಡ್ಡು ಬಂದು ಮನುಷ್ಯಾಗ ಸಣ್ಣ ಹುಡುಗರಿಗೆ ಏನು ಬೇಡದು ಕೊಡ್ತೀರಿ? ಕೊಡ್ತೀರಿ? ಚಾಕು ಕೊಡ್ತೀರಿ ಅದ್ರ ಕೈಯಾಗ? ಅಳಕತ್ತದ್ರಿ ನಿಮ್ಮ ಮಗ, ಕೊಡ್ರಿ ಚಾಕು. ನಿನಗರ ತುರುಕ್ತದ, ತಾನೇ ತುರುಕೋತದ. ಕೊಡ್ತೀರಿ ಏನು ಚಾಕು? ಅಳ್ತದಂತ ಕೊಡ್ತೀರಿ? ಕೊಡಂಗಿಲ್ಲ. ಜಡ್ಡಾದ ಮನುಷ್ಯ ಮಕ್ಕೊಂಡಿರ್ತಾನೆ, ಕೊಡ್ತೀರಿ ಬೇಕಾದದ್ದು? ನಿಮ್ಮ ಮಗನೇ ಅದಾನ, ನಿಮ್ಮ ಗಂಡೆ ಅದಾನ, ನಿಮ್ಮ ಹೆಂಡ್ತಿನೇ ಅದಾಳ, ಬಿಡದು ಕೊಡ್ತೀರಿ? ಕೊಡಂಗಿಲ್ಲ, ಮುಚ್ಚಿಡ್ತೀರಿ. ಯಾಕೆ? ನಾ ಕೊಟ್ಟರೆ ಕೆಡ್ತದೆ, ರೋಗ ಹೆಚ್ಚಾಗ್ತದೆ, ಹುಡುಗ ಚಾಕು ಕೊಟ್ಟರೆ ಬೈಕೋತದೆ. ಹೆಂಗೆ
ಕೊಯ್ಯಂಗಿಲ್ಲ, ಕೊಡಂಗಿಲ್ಲ, 2 ಡೇಟ್ ಕೊಡ್ತೀರಿ. ಹಾಗೆ ಪರಮಾತ್ಮನ ಕೂಡ ಸದ್ಗುರುಗಳು ಕೂಡ ನೀವು ಬೇಡೋದೆಲ್ಲ ಕೊಡಬೇಕಂತ ನೇಮ ಇಲ್ಲ. ಯಾಕೆ ಕೊಡಂಗಿಲ್ಲ? ಕೊಟ್ರ ಹೋಗ್ತಾನೆ. ಸಿದ್ಧಾರೂಢ ಚರಿತ್ರೆ ಓದಿರಿ. ಬಸವಣ್ಣಪ್ಪ ಬೇಡದು ಕೊಟ್ಟರು, ಎಲ್ಲ ಕೊಟ್ಟರು, ಅವನು ಸಿದ್ಧಾರೂಢನ ಬಿಟ್ಟ. ಗುರುಗಳು ನಿಮಗೆ ಕೊಟ್ಟಿಲ್ಲ ಅಂದ್ರೆ ನಾವು ಭಕ್ತಿ ಬಿಡ್ತೇವೆ. ಗುಡಿ ಬಂದೇವ್ರಿ, ಮಠಕ್ಕೆ ಬಂದೇವ್ರಿ, ಇಟ್ಟು ಕೇಳಿದೇವ್ರಿ, ಚಲೋ ಆದ್ರೆ ಅಂತ ಇಲ್ಲಪ್ಪ. ನಿನಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಈ ದಾರಿ ಬಿಟ್ಟು ಪೂರ ಅದ್ರಾಗ ಮುಳುಗುತ್ತೆ ಅಂತ ನಿನಗೆ ಕೊಟ್ಟಿಲ್ಲ ಅವರು. ಮಾತು ಕೇಳು ಹೆಂಡತಿ, ತಂದು ಕೊಡು ಗಂಡ, ಎಲ್ಲ ಮಕ್ಕಳಾದ್ರೆ ದೇವರು ಮರಿತಾರೆ. ಅದಕ್ಕೆ ಮಹಾನುಭಾವರು ಪರಮಾತ್ಮ ನನಗೆ ಅದೇ ಕಷ್ಟ ಕೊಡು, ಮೊದಲಿದ್ದಂಗೆ ಮಾಡ. ಸುಖದೊಳಗೆ ಮರಿತಾನ. ದುಃಖಮೇ ಸುಮಿರನ ಕರೆ, ಸುಖಮೇ ಕರೆ ಅಂತ ಕೂಡಿ. ದುಃಖ ಬಂದ ಕಾಲಕ್ಕೆ ದೇವ್ರ ನೆನಪು ಬರ್ತದ, ಗುರುವಿನ ನೆನಪು ಬರ್ತದ. ಸುಖ ಬಂದ ಕಾಲಕ್ಕೆ ಮರಿತೇವಿ. ಯಾವ ಶರಣರು, ಯಾವ ತುಕಾರಾಮ, ಯಾರು ಪ್ರಪಂಚದ ಸುಖವನ್ನು ಬೇಡಿಲ್ಲ. ಪಾಂಡುರಂಗ ಹೋದಿದನು ಅವರಿಗೆ. ತುಕಾರಾಮನ ವ್ಯಾಪಾರ ಹಾಳಾಯಿತು, ಮನೆ ಹಾಳಾಯಿತು, ಮಕ್ಕಳು ಹಾಳಾಗಿ ಹೋದರು. ಪಾಂಡುರಂಗ ಏನು ಕೊಡ್ತಿದ್ದಿಲ್ಲ ಅವರಿಗೆ, ಎಂದೂ ಬೇಡಿಲ್ಲ. ಪಾಂಡುರಂಗ ನಿಂದು ಎಂಥ ಕೃಪ, ಎಲ್ಲ ಹಾಳಾಗೋಯ್ತು. ಈಗ ನೆನ್ಬಿಟ್ಟು ನನಗೆ ಯಾರು ಗೊತ್ತಿಲ್ಲ ಪರಮಾತ್ಮ ಅಂತ ತುಕಾರಾಮ ಪರಮಾತ್ಮ ಪುಣ್ಯಾತ್ಮರೇ ಲಕ್ಷ್ಯ. ನಮ್ಮ ಕರ್ಮ ಅದ, ನಮ್ಮ ಕರ್ಮಾನುಗುಣವಾಗಿ ಬರ್ತದೆ. ಅದನ್ನ ನಾವು ಪಡಿಲಿಕ್ಕೆ ಬರಬೇಕು. ನನಗೆಂಥ ಗಂಡ ಸಾಕ, ನನಗೆಂಥ ಹೆಂಡತಿ ಸಾಕು, ಎಂಥ ಮಕ್ಕಳು ಹಾಕುತ್ತೀವಿ, ನಮ್ಮ ಕರ್ಮ ಇರ್ತದೆ. ದೇವರನ್ನು ದೂಷಿಬೇಡ್ರಿ. ಮಾಡಿದ್ರು ನಾವು ಮಹಾರಾಯ ಅಂತ ನೀವೇ ಹೇಳ್ತೀರಿ. ನಮ್ಮ ಕರ್ಮ ಪ್ರಕಾರವಾಗಿ ನಮಗೆಲ್ಲ ಸಿಕ್ಕವು. ಕರ್ಮ ಸುಧಾರ್ಸಕ್ಕೆ ಪ್ರಯತ್ನ ಮಾಡ್ರಿ. ಮಂದಿ ಹೊಲ್ದಾಗ ಬೆಳೆ ನೋಡಿ ಬರೀ ಬೆಳ್ಕೋತ್ ಕುಂತ ನಡೆಯಂಗಿಲ್ಲ. ನೀನು ಚಂದಾಗಿ ಹರಿದು ಗೊಬ್ಬರ ಹಾಕು, ಪರಿಶ್ರಮ ಪಡು, ನಿನ್ನಲ್ಲಿ ಬೆಳಿಬೇಕು. ನಾವು ನಮ್ಮದು ಮಾಡಕ್ತಾ ಇಲ್ಲವರ ಮಂದಿ ನೋಡಿಕೆ ದೇವ್ರಿಗೆ ಬೈ, ಗುರುಗಳಿಗೆ ಬೈ, ಅವ್ರಿಗೆ ಬೈದ್ರೆ ಏನಾಗೋದದ? ಮತ್ತಿಟ್ಟು ದರಿದ್ರ ಆಗ್ತಿ, ಮತ್ತಿಟ್ಟು ಹಾಳಾಗ್ತಿ. ಅದಕ್ಕೆ ಶಾಸ್ತ್ರ ಹೇಳ್ತಾ ಏನಪ್ಪ ಅಂದ್ರೆ ಶರಣ ಸೇವೆ. ಈ ಶರೀರದಿಂದ ಏನಪ್ಪ? ಶರಣ ಸೇವೆ. ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿತನುವಿನಲ್ಲಿ ಮಾಡಲಾಗದೆ ತಪವನ್ನು ಮಾಡಲಾಗದೆ. ಎಷ್ಟು ಚಂದ ಹೇಳುತ್ತೆ. ಮನುಷ್ಯನಲ್ಲಿ ಭಾವ ಬೇಕೇ. ಶರೀರ ಏನಪ್ಪ ಅಂತ ಆಗಬೇಕು. ನಿಮಗೆ ಇಚ್ಛಿತವಾದ ವಸ್ತು ಕಂಡಿತು, ಇಚ್ಛಿತವಾದ ಪದಾರ್ಥ ಶಕ್ತಿ ನಿಮಗೆ ಬೇಕಾದ ಸಿಕ್ತು ಅಂದ್ರೆ ನಿಮ್ಗೆ ಎಷ್ಟು ಪ್ರಫುಲ್ಲಿತ ಆಗ್ತದೆ ರೀ. ಕಣ್ಣಾಗ ನೀರು ಬರ್ತಾವಲ್ಲ. ಭಾಳ ಭೇಟಿ ಆದವರು ಹುಡುಕೋದು ಸಿಕ್ತು, ಹುಡುಕಿದವ್ರು ಭೇಟಿ ಆದ್ರು ಅಂತ ಕೇಳಿದ್ರು ಕಣ್ಣಾಗ ನೀರು ಬರ್ತಾವಲ್ಲ. ಹಂಗೆ ಪರಮಾತ್ಮ ನೋಡಿ, ಗುರುವಿ ನೋಡಿ ಎಂದರೆ ಕಣ್ಣಾಗ ನೀರು ಬಂದಾವಲ್ಲ, ಬಂದಿಲ್ಲ. ಮನುಷ್ಯನಿಗೆ ಭಾವ ಬರಬೇಕು. ಭಾವ ಬಂದ್ರೆ ಯುದ್ಧ ಗೆದಿತಾನ. ಅಳ್ಕೋತು ಕೈಯಾಗ ತಗೊಂಡ್ಕೊಡೋರು ಸಾಯಂಗಿಲ್ಲ. ಅವನಲ್ಲಿ ವೀರತನ ಬರಬೇಕು, ಉಗ್ರ ಬರಬೇಕು. ದೌಡಿ ಕಚ್ಚಬೇಕು, ಕೈ ತೆಗಿಬೇಕು, ಕಾಲ ಕೆದರ್ಬೇಕು, ಅಂದ್ರೆ ಯುದ್ಧ ಹಾಕಲ್ಲ. ಕೈಯಾಗ ಹಿಡ್ಕೊಂಡು ಕೂತಂದ್ರೆ ಯುದ್ಧ ಮಾಡ್ತಾನೆ ಕೋತಿ ಅಂತ. ಭಾವ ಬರಬೇಕು ಮನುಷ್ಯನಿಗೆ, ಅಂದ್ರೆ ಯುದ್ಧ ಹಾಕಲ್ಲ. ವೀರತನ ಬರಬೇಕು. ಹಾಗೆ ನೀವು ಭಕ್ತರು ಅಂತ ಹೆಂಗೆ ಅವು ಬರಬೇಕು. ಮುತ್ತೆ ಅಂತ ಹೆಂಗಂತಾರೆ, ತಲೆ ಹಣ್ಣು ಮೇಲೆ ಕುಂಟು ಇರಬೇಕು, ಕೈಯಾಗ ಬಳಿ ಇರಬೇಕು, ಕಿವ್ಯಾಗ ಇರಬೇಕು, ಎಲ್ಲ ಅಂತಿರಬೇಕು. ಮಂಗಳಸೂತ್ರ ಅದ ಗಂಡು ಉಳ್ಳಕ್ಕೆಲ್ಲ ಪದ್ಯ. ಹಾಗಾದ್ರೆ ಭಕ್ತ ಅಂತ ಹ್ಯಾಂಗೆ ಅನ್ನಬೇಕು? ನಿನ್ನಲ್ಲಿ ಏನು ಲಕ್ಷಣ ಅದಾವಿಲ್ಲ? ಪರಮ ಸಾತ್ವಿಕಂಗಳೆಂಟು. ದೇವರು ಭಾಳ ದಿವಸದಿಂದ ಭಾಳ ಪ್ರೀತಿ ಮಗ ಸತ್ತಿದ್ರೆ ಹೌದಲ್ಲ,
ನೆನಪು ತೆಗೆದು ಬರ್ತದಲ್ರಿ ನಿಮ್ಗೆ? ಎಂತ ಸತ್ತದ ಗಂಡನ ನೆನಪು ತೆಗೆದು ಹ್ಯಾಂತಿ ನೆನಪು ತೆಗೆದ ಸುರ್ವೆ ಹಂಗೆ ದೇವ್ರ ನೆನಪು ತೆಗೆದ್ರೆ ಕಣ್ಣ ನೀರು ಬಂದಾವೆ ಹಿಂಗಂತ ಮುಗಿತು ಅಂದ್ರೆ ಮುಗಿತೈತೆ. ಏನಿಲ್ಲ. ಪರಮ ಸಾತ್ವಿಕ ಅಂಗಳೆಂಟು ಮೈಯಾಗ ಇರ್ಬದ್ದ ಬರ್ತಾನೆ ನೋಡ್ರಿ, ಇಲ್ಲ ಇರ್ಬದ್ದ ಬರ್ತದೆ ಹೆಂಗೆ ಹಂಗೆ ನಿಮ್ಮ ಮೈಯಾಗ ಬರ್ಬೇಕ್ರಿ ಇರ್ಬದ್ ದೇವ್ರ ಬಗ್ಗೆ ಬದ ಕಣ್ಣಾಗ ನೀರು ಸೋರ್ಬೇಕು, ಬಾಯಾಗ ಹಾಡಕ್ಕೆ ಚಾಲು ಮಾಡ್ಬೇಕು ಕೂಡ. ಅದಕ್ಕಂತಾರಿ ಭಕ್ತಿ. ಏಟ್ ಹೇಳಿದ್ರು ಕಡೆ ಕುಂತು ಸತ್ತು ಹಣ ಕುಂತ, ನಗು ಬಂದ್ರೆ ನಗಂಗಿಲ್ಲ, ಅವಳು ಬಂದ್ರೆ ಅಳಂಗಿಲ್ಲ, ಹಂಗೆ ಕುಂತ. ಮನೆ ಕುಂಡ್ರೆ ಹಣ ಗುಡ್ಯಾಗ ಕುಂತು ಬಂದು ಏನಾರೆ ಪರಿವರ್ತನೆ ಆಗ್ತದೆ ಇದಂತ ಕೇಳ್ತಾರೆ. ಪರಮ ಸಾತ್ವಿಕ ಅಂಗಳೆ ಮನುಷ್ಯನಿಗೆ ಪರಮಾತ್ಮನ ಭಕ್ತಿ ಬಂದವ್ರ ಕಣ್ಣಾಗ ನೀರು ಚಾಲು ಆಗ್ತವೆ, ಬಾಯಿ ಶಿವ ಅನ್ನಕ್ಕೆ ಚಾಲು ಮಾಡ್ತದೆ, ಕೈಯ ಜೋಡಿಸ್ತವ. ಇದು ಸಾತ್ವಿಕ ಭಾವ ಬರ್ತದೆ ರೀ, ಭಾವ ಬರ್ತದೆ. ಮುತ್ತೈ ತಲೆ ಮೇಲೆ ಹಣಿ, ಮೂಗಿನಾಗ ಬಟ್ಟು, ಕೈಯಾಗ ಬಳಿ ಹೆಂಗೆ ಇರ್ತಾವ, ಹಂಗೆ ಈಗ ಮುತ್ತೈತನ ಅಂತ ಹೆಂಗೆ ಗೊತ್ತಾಗ್ತವ, ಹಂಗೆ ಭಕ್ತ ಹಂಗೆ ಅಲ್ಲ. ಪರಮಾತ್ಮನ ಹೆಸರು ತಗೊಂಡ್ರ ಕಂಗಳ ಕಡೆಗೋರಿ ಉತ್ತ ಎಂದಿರ್ಪೆನು ಲಿಂಗ ಸಂಗ ಎಂದು ಎಂದಿರ್ಪೆನೋ ಬಸವಣ್ಣ. ಎಂದು ನನ್ನ ಕಣ್ಣಾಗ ಸಂಗಯ್ಯ ಅಂದ್ರೆ ಕಣ್ಣಾಗ ನೀರು ಹರಿಬೇಕು, ನನ್ನ ಮೈ ನಡಗಬೇಕು, ಕೈ ಜೋಡಿಸಬೇಕು. ಹಂಗೆ ಎಂದಾಕರು ಪರಮಾತ್ಮ ಅಂತ ಬಸವಣ್ಣ ಅಂತಾನ್ರಿ. ಇದು ಲಕ್ಷಣ ಅದಾವ. ಹ್ಯಾಂಗ ಪೊಲೀಸು, ಫೌಜ್ದಾರು, SP ಅದಾವಿಲ್ಲ, ಹಾಗಿರ್ತಾರಲ್ಲ ಸ್ಟಾರ್. ಇವ ಪೊಲೀಸ್ ಅದಾನ, ಇವ ಫೌಜ್ದಾರ್ ಅದಾನ, SP ಗೊತ್ತಾಗಲ್ಲ. ಹಂಗೆ ನೀವು ಪರಮ ಭಕ್ತರಿ ಅನ್ನಕ್ಕೆ ನಿಮ್ಮಲ್ಲಿ ಏನು ಸ್ಟಾರ್ ಅದ? ಸ್ಟಾರ್ ಇಲ್ಲ, ಬರೀ ಹಾಕಿ ಬಟ್ಟೆ ಅದಾವಷ್ಟೆ. ಹಂಗೆ ಅಡಿಗೆ ತಗೊಂಡು ಕುಂತಿರುವಾಗ ಭಕ್ತ ಆಗ್ತಾರೆ. ಅಡಿಗೆ ಬರಬೇಕು, ತನುಪುಳುಕಿತವಾಗಬೇಕು, ಕಣ್ಣಾಗ ನೀರು ಹರಿಬೇಕು, ಬಾಯಿ ತಾನೇ ಗೊತ್ತ ಶಿವ ಅಂತಿರಬೇಕು, ಕಣ್ಣು ಮುಚ್ಚಿರಬೇಕು, ಹೃದಯದೊಳಗೆ ಹರಿತಿರಬೇಕು. ಮನುಷ್ಯ ಬೇಹೂಷ್ ಆಗಬೇಕು, ಗೊತ್ತಿಲ್ಲ ಯಾರದ ಏನು ಗೊತ್ತಿಲ್ಲ. ಇದು ಸಾತ್ವಿಕ ಅಂಗಳೆ. ಇದು ಆಯಿತು ಅಂದ್ರೆ ಹೆಂಗೆ ಒಳ್ಳೆಯ ಮಂಗಳಸೂತ್ರ ಹಣಿ ಮೇಲೆ ಕುಂಕುಮತ್ತಂದ್ರೆ ಆಗ್ಯದಪ್ಪ ಲಗ್ನ ಆಗ್ಯದ ಗಂಡ ಅಂತ ಹೆಂಗೆ ತಿಳ್ಕೊತೀರಿ. ಹಿಂಗೆ ಇವೆಲ್ಲ ಬಂದು ಅಂದ್ರೆ ಇವ್ರಿಗೆ ಸಾತ್ವಿಕ ಅಂಗಳೆ ಉಂಟು. ಇವು ಬರಬೇಕ್ರಿ, ಇದು ಬರಬೇಕು. ಶಿವನ ಹೆಸರು, ಪರಮಾತ್ಮನ ಹೆಸರು, ಗುರುವಿನ ಹೆಸರು ಮರಿಬೇಕ್ರಿ. ಎಲ್ಲ ಜಗತ್ತನ್ನೇ ಮರಿಬೇಕ್ರಿ, ಜಗತ್ತನ್ನೇ ಮರಿಬೇಕು. TV ನೋಡುವಾಗ ಹೆಂಗೆ ಮರಿತೀರಲ್ಲ, ಸಿನಿಮಾ ನೋಡುವಾಗ ಹೆಂಗೆ ಮರಿತೀರಲ್ಲ, ಏನು ಗೊತ್ತಿರಂಗಿಲ್ಲ, ದೇಹ ಭಾನ ಇರಂಗಿಲ್ಲ. ನಾ ಹೇಳಿ 2 ಸಲ ಇಬ್ಬರು ಗೆಳೆಯರು ಸಿನಿಮಾ ನೋಡಕ್ಕೆ ಕುಂತೀರಂತ್ರಿ. ಒಬ್ಬ ತಂಬಾಕು ತಿಂದಿದ್ದ, ಬಾಯಿ ತುಂಬಿತ್ತು, ಪೂರ ತುಂಬಿತ್ತು. ಅವ ಏನು ಎಲ್ಲಿ ಉಳಿ ಅಂದ. ಅವಂದ ಅಲ್ಲಿ ಉಳು ಅಂದ, ಇಸ್ಕೊಂಡು ನಿನ್ನ ಮಗು ಕುಂತ ಉಗುಳ ಅಂದ. ಅವ್ನು ಹೊಡೆದ್ರ ಅಂದ. ನಾನು ನೀನು ಉಡೇ ಉಗುಳಿ ನಿನಗೆ ಗೊತ್ತಾಗಿದೆ ಅಂತ ಕೇಳ. ಹಿಂಗೆ ಉಳಿಸೋದ್ರಿ ಎಲ್ಲರೂ ಹಿಂಗೆ ಅಷ್ಟು ಖಬರ್ ಇದ್ದಾಗ ನೋಡ್ತೇವಲ್ಲ ಸಿನಿಮಾ. ಹಂಗೆ ದೇವರು ಬಂದು ಕುಂತಾಗ ಹಂಗೆ ಖಬರು ಹರಿಯದ. ಗಂಡನ ಮರಿತೀರಿ, ಮಕ್ಕಳನ್ನ ಮರಿತೀರಿ, ಸಂಸಾರ ಮರಿತೀರಿ. ಹಾಲು ಬಂದ ತಗೋ, ಶಿವ 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 ಶಿವ. ಏನು ಭಕ್ತಿರಿ, ಏನು. ಅದಕ್ಕೆ ಅಂತಾರೆ ಅವ್ರಪ್ಪ ಅಂದ್ರೆ ಹೆಂಗಿರ್ಬೇಕು? ಶರಣ ಸೇವೆ ಪರಮ ಸಾತ್ವಿಕಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಶಾಸ್ತ್ರ ಹಂಗೆ ಮಾಡ್ಬೇಕು. ಇದಕ್ಕೆ ಭಕ್ತಿ ಅಂತಾರೆ. ಹಾಗೆ ಭಕ್ತಿ ಮಾಡಿದ್ರೆ ಪರಮಾತ್ಮ ನಿಮ್ಮ ಬಾಗಿಲು ಕಾಯ್ತಾನೆ. ನಿಮ್ಮ ಬಾಗಿಲ, ಶರಣರ ಬಾಗಿಲ ಕಾಯ್ದವನೇ ಕಾಯ್ತಾನೆ. ಬಾಗಿಲ ನಿಮ್ಮ ಮನೆ ಬಾಗಿಲು ಕಾಯ್ತಾನೆ ಪರಮಾತ್ಮ. ಸಿದ್ಧಾರ್ಥ ಕಾಯ್ದಿಲ್ಲ, ಕಳ್ಳರು ಬಂದ್ರೆ ಹೋಗಿ ಕಾಯ್ದಾರಿಲ್ಲ, ಅವ್ರ ಮನೆಗೆ ಕಾಯ್ದಾರಿಲ್ಲ. ಹಾಗೆ ನಮ್ಮ ಮನುಷ್ಯನೊಳಗೆ ಭಾವ ಇಲ್ಲ, ಭಕ್ತಿ ಇಲ್ಲ. ಏನಿಲ್ಲ, ಕಾಯಿಲ್ಲ, ಕರ್ಪೂರ ಇಲ್ಲ, ಬಂದೆ ನನ್ನ ಗುಡಿಗೆ
ವರ ಇಲ್ಲ ಶಾಪ್ ಎಲ್ಲ ಹೋಗು ನೀನು ಮನೆ ಮತ್ತೇನು ಸಿಗುತ್ತೆ ಹ್ಯಾಂಗೆ ಬಂದಿದೆ ಹಂಗೆ ಹೋಗಿ ಏನು ಸಿಗುತ್ತೆ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಶಾಸ್ತ್ರದಲ್ಲಿ ಶರೀರದೊಳಗೆ ನಾವು ಇಷ್ಟು ಇರಬೇಕು. ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣ ಸೇವೆ ಇವು ಇದ್ದರೆ ನಿಮ್ಮ ಶಾರೀರಿಕ ತಪಸ್ಸಂತಾರ ಮಾಡಿದೇವೆ ನೋಡ್ರಿ ನೀವು ಏನ್ರಿ ಹರ ಭಜನೆ, ಗುರು ಸೇವೆ, ಶರಣರ ಸಂಘ, ಆಮೇಲೆ ಭಾವಾನ್ವಿತರಾಗಿ ಪರಮಾತ್ಮನ ಧ್ಯಾನಕ್ಕೆ ಕುಂತ್ರೆ ಗುರು ಧ್ಯಾನಕ್ಕೆ ಕುಂತ್ರೆ ನಮ್ಮಲ್ಲಿ ಅಷ್ಟ ಚಿಹ್ನೆಗಳು ಕಂಡು ಬರಬೇಕು. ಮೈ ಮರಿಬೇಕು, ಮಾತಾಡೋಕ್ಕೆ ಆಗಲಾರ್ದು ಹ್ಯಾಂಗೆ ಭಾಳ ಆನಂದ ಭಾಳ ದುಃಖ ಆದ್ರೆ ಮಾತು ಬರಂಗಿಲ್ಲ ನೋಡ್ರಿ, ಮಾತು ಬರಂಗಿಲ್ಲ. ಹಾಗೆ ಮನುಷ್ಯನಿಗೆ ಭಾವಾನ್ವಿತವಾಗಿ ಪರಮಾತ್ಮನ ಗುರುದೇವರ ಭಜನೆ ಶರೀರದಿಂದ ಮಾಡಬೇಕು. ಶರೀರ ಇಷ್ಟಕ್ಕೆ ಭಕ್ತ ಅನ್ನಕ್ಕಿಟ್ಟು ಕೆಲಸ ಗುರುಗಳ ಸೇವೆ ಮಾಡಬೇಕು, ದಿನಂಪ್ರತಿ ಪುಣ್ಯ ಪೂಜಾ ಪಾಠ ಮಾಡಬೇಕು, ಆಮೇಲೆ ದೇವರ ಗುಡಿಗೆ ದೇವರ ಮನೆಗೆ ಹೋಗಬೇಕು, ಆಮೇಲೆ ಸಂತರ ಸೇವೆ ಮಾಡಬೇಕು. ಇವು 5 ಮಾಡಿದ್ರಿ ಅಂದ್ರೆ ನೀವು ಭಕ್ತರೊಳಗೆ ಗಣನ ಆಗ್ತೀರಿ. ನಿಮ್ಮ ಹೆಸರು ಆ ಶಾಲೆಗೆ ಹಚ್ಚುತ್ತಾರೆ. ಎದುರಾಗ ಭಕ್ತರ ಲಿಸ್ಟ್ದಾಗ ನಿಮ್ಮ ಹೆಸರು ಇವು ಮಾಡಿದ್ರೆ ಶರೀರದಿಂದ ಮಾಡಿದ್ರೆ ಈ ಲಿಸ್ಟ್ ಬರ್ತದೆ. ಅದಕ್ಕೆ ನಾವು ಪರಮಾತ್ಮನ ಅದಕ್ಕೆ ಈ ಶರೀರ ಕೊಟ್ಟಾನೆ. ಅಂಥ ಸೇವೆಯನ್ನು ಮಾಡತಕ್ಕಂಥ ಭಾಗ್ಯ ಸಿದ್ಧಾರೂಢರು ಕೊಡಬೇಕು. ಇನ್ನು ಮುಂದೆ ಏನಪ್ಪ ಅಂದ್ರೆ ಮತ್ತೇನು ವಾಣಿ ಸೇವಾ, ವಾಣಿಯಿಂದ ಬಾಯಿಯಿಂದ ಏನು ಮಾಡಬೇಕು ಅದನ್ನು ಸೇವಾ, ಅದನ್ನು ನಾಳೆ ಮತ್ತೆ ವಿಚಾರ ಮಾಡೋಣ ಅಂತ ಹೇಳ್ತಾರೆ.